ಹೊಸತು ಚಿಂತನ ಬಳಗದ ಪ್ರತಿ ತಿಂಗಳ 3ನೇ ಸೋಮವಾರದ ಈ ಚಿಂತನದ ಕಾರ್ಯಕ್ರಮಕ್ಕೆ, ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಮೂಲಕ ಮಾಡ್ತೇನೆ. ಈ ತಿಂಗಳು ಈ ಸೋಮವಾರ ನಮ್ಮೆಲ್ಲರ ಆತ್ಮೀಯರು, ರಾಜ್ಯಸಭಾ ಸದಸ್ಯರು ಆಗಿರುವಂಥ ಶ್ರೀ ಎಲ್ ಹನುಮಂತಯ್ಯನವರು ಬಂದು ಮಾತಾಡ್ತಾರೆ. ಬೆಂಗಳೂರಿನ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಫೋನ್ ಮಾಡಿ ಕೆಲವೇ ನಿಮಿಷಗಳಲ್ಲಿ ಬರ್ತೀನಿ, ನೀವು ಆರಂಭ ಮಾಡಿ ಅಂತ ಹೇಳಿದರು. ಸೊ ಆ ಹಿನ್ನೆಲೆಯಲ್ಲಿ ಅವರು ಯಾವುದೇ ಕ್ಷಣದಲ್ಲೂ ಮನೆ ಎಲ್ ಹನುಮಂತಯ್ಯನವರು ಬಂದು ನಮ್ಮನ್ನು ಜಾಯ್ನ್ ಆಗ್ತಾರೆ. ಮನೆ ಎಲ್ ಹನುಮಂತಯ್ಯನವರು ದಲಿತ ಚಳುವಳಿಯ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಧ್ವನಿ. ಮೂಲಭೂತವಾಗಿ ಅಂಬೇಡ್ಕರ್ ಚಿಂತನೆಗಳು, ಮಾರ್ಕ್ಸ್ವಾದಿ ಚಿಂತನೆಗಳು, ಸಮಾಜವಾದಿ ಚಿಂತನೆಗಳು, ಈ ಎಲ್ಲ ಚಿಂತನೆಗಳ ಹಿನ್ನೆಲೆಯಲ್ಲಿ ಅವರು ಬೆಳೆದು ಬಂದು ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಲ್ಲಿ ನಿಜವಾದ ಅರ್ಥದಲ್ಲಿ ಜನರ ಪ್ರತಿನಿಧಿಯಾಗಿ ಅವರು ಮಾತನಾಡ್ತಾ ಇದ್ದಾರೆ. ಸೊ ಕರ್ನಾಟಕ ರಾಜ್ಯವನ್ನು ನಿಜಾರ್ಥದಲ್ಲಿ ಅವರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಕೇಳ್ಕೊಂಡಿದ್ವಿ. ನಿನ್ನೆವರೆಗೂ ಉದಯಪುರದಲ್ಲಿ ಕಾಂಗ್ರೆಸ್ಸಿನ ಒಂದು ಚಿಂತನಾ ಸಭೆ ಏನಿತ್ತು ಅದರಲ್ಲಿ ಭಾಗವಹಿಸಿ ಇವತ್ತು ಬೆಳಗ್ಗೆ ಅವರು ಬಂದಿದ್ದಾರೆ. ಇನ್ನೊಂದು ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಬರ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಭಾಳ ಮುಖ್ಯವಾಗಿ ಇವತ್ತಿನ ಚರ್ಚೆ ನಮ್ಮ ಸಂಸತ್ತು, ಪ್ರಜಾಸತ್ತೆ. ಈ ಪ್ರಜಾಸತ್ತೆಯನ್ನು ಇವತ್ತು ಕಾರ್ಪೊರೇಟ್ ಕಂಪನಿಗಳು ನಿಯಂತ್ರಣ ಮಾಡ್ತಾ ಇದ್ದಾರೆ. ಸಂಸತ್ತನ್ನೇ ನಿಯಂತ್ರಿಸ್ತಕ್ಕಂಥ ಕಾರ್ಪೊರೇಟ್ ವಲಯ ಅಂತಕ್ಕಂಥ ವಿಷಯದ ಮೇಲೆ ಇವತ್ತು ಎಲ್ ಹನುಮಂತಯ್ಯನವರು ಒಬ್ಬ ಸಂಸದರಾಗಿ, ಯಾಕೆ ಅವರು ಈ ವಿಷಯಕ್ಕೆ ಭಾಳ ಮುಖ್ಯ ಆಗ್ತಾರೆ ಅಂದರೆ, ಸ್ವತಃ ಸಂಸತ್ತಿನ ಸದಸ್ಯರಾಗಿ ಅವರು ಅಲ್ಲಿರ್ತಕ್ಕಂಥ ಅನುಭವಗಳನ್ನು, ಅವರು ಪಡೆದಿರ್ತಕ್ಕಂಥ ಅನುಭವಗಳನ್ನು, ಇತರೆ ಸಂಸತ್ ಸದಸ್ಯರ ಜೊತೆ ಇರ್ತಕ್ಕಂಥ ಸಂಬಂಧ ಮತ್ತು ಸಂಪರ್ಕಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಸೊ ಇವತ್ತಿನ ಪಾರ್ಲಿಮೆಂಟು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ನಮ್ಮ ಪಾರ್ಲಿಮೆಂಟನ್ನು ಯಾವ ರೀತಿ ಕಾರ್ಪೊರೇಟ್ ಕಂಪನಿಗಳು ನಿಯಂತ್ರಣ ಮಾಡ್ತಾ ಇದ್ದಾವೆ ಅನ್ನೋದನ್ನು ನಮ್ಮ ಜೊತೆ ಮಾತನಾಡ್ತಾರೆ. ಸೊ ಇಲ್ಲಿ ಭಾಳ ಮುಖ್ಯವಾಗಿ ಈ ಪಾರ್ಲಿಮೆಂಟ್ ಅಂತ ಅನ್ನೋದು ಇದು ಊಳಿಗಮಾನ್ಯ ವ್ಯವಸ್ಥೆಯಿಂದ ಒಂದು ಬಂಡವಾಳಶಾಹಿ ವ್ಯವಸ್ಥೆಯ ಸ್ಥಿತ್ಯಂತರ ಆದ ಮೇಲೆ, ಸೊ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ನಾವು ಪ್ರಭುತ್ವವನ್ನು ನೋಡ್ತೀವಿ, ಪ್ರಜಾಪ್ರಭುತ್ವ ಇಲ್ಲ. ಆದರೆ ಮೂಲಭೂತವಾಗಿ ನಮ್ಮ ಮಾನವ ಜನಾಂಗ ಆದಿಮಾನವನ ಕಾಲದಿಂದಲೂ ಒಂದು ಗುಂಪು ಜೀವನವನ್ನು ನಡೆಸಿ ಅಲ್ಲಿ ಆ ಗುಂಪಿನ ಸರ್ವ ಸದಸ್ಯರ ಅಭಿಪ್ರಾಯವನ್ನು ಪಡೆದು ಒಂದು ನಿಜಾರ್ಥದಲ್ಲಿ ಒಂದು ಪ್ರಜಾಸತ್ತೆಯಾಗಿ ಕೆಲಸ ಮಾಡ್ತಾರೆ. ಸೊ ಆ ಥರದ ಒಂದು ಪ್ರಜಾಸತ್ತೆ ಇವತ್ತು ಇದರ ಇತಿಹಾಸವನ್ನು ನಾವು ಗಮನಿಸಿದರೆ, ಈ ಪ್ರಜಾಸತ್ತೆ ಅದು ಜನರ ನಿಯಂತ್ರಣದಲ್ಲಿ ಜನರ ಹಿತಾಸಕ್ತಿಯನ್ನು ಕಾಪಾಡೋಕ್ಕೆ, ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ಇರಬೇಕಾಗಿರ್ತಕ್ಕಂಥ ಒಂದು ವೇದಿಕೆ. ಸೊ ಹಾಗೇನೆ ನಮ್ಮ ಬುಡಕಟ್ಟು ಜನಾಂಗದಲ್ಲಿ ಈ ಥರದ ಒಂದು ಪ್ರಜಾಸತ್ತೆ ಇತ್ತು. ಆ ಬುಡಕಟ್ಟಿನ ಎಲ್ಲ ಜನ
ತಮ್ಮ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿಕೊಂಡು ಅಥವಾ ನಾಯಕರ ಗಣವನ್ನು ಆಯ್ಕೆ ಮಾಡಿಕೊಂಡು ಆ ಗಣಪ್ರಭುತ್ವ ಏನಿತ್ತು ಆ ಗಣಪ್ರಭುತ್ವ ಒಂದು ಸಮಾಜವನ್ನು, ಸಮಾಜದ ಆಡಳಿತವನ್ನು ಅಥವಾ ಸಮಾಜದ ಆಗು ಹೋಗುಗಳನ್ನು ನಿಯಂತ್ರಿಸೋದು, ಮಾರ್ಗದರ್ಶನ ಮಾಡೋದು, ಆ ಥರದ ಒಂದು ಕೆಲಸವನ್ನು ಮಾಡ್ತಾ ಇತ್ತು. ಅದು ನಿಜವಾದ ಪ್ರಜಾಪ್ರಭುತ್ವ. ಅದಾದ ಮೇಲೆ ಬಂದಿರತಕ್ಕಂಥ ಈ ಪ್ರಭುತ್ವ, ಇಲ್ಲಿ ಪ್ರಭುತ್ವದಲ್ಲಿ ಒಬ್ಬ ರಾಜ ಇಡೀ ರಾಜ್ಯವನ್ನು, ಆ ರಾಜ್ಯದ ಪ್ರಜೆಗಳನ್ನು, ಆ ರಾಜ್ಯದ ಆಗು ಹೋಗುಗಳನ್ನು ತೀರ್ಮಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಗೆ ಬಂತು. ಈ ಥರದ ಸಂದರ್ಭದಲ್ಲಿ ಒಬ್ಬ ರಾಜ, ಅವನು ಸರ್ವಾಧಿಕಾರ, ಎಲ್ಲ ಅಧಿಕಾರವೂ ರಾಜನ ನಿಯಂತ್ರಣದಲ್ಲೇ ಇತ್ತು. ಅವನು ಮಂತ್ರಿಗಳ ಸಹಾಯದಿಂದ, ರಾಜಗುರುಗಳ ಸಹಾಯದಿಂದ, ಪುರೋಹಿತ ವರ್ಗದ ಸಹಾಯದಿಂದ ಈ ಥರದ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಒಬ್ಬ ರಾಜ ಶಾಸಕಾಂಗನೂ ಅವನೇನೆ, ನ್ಯಾಯಾಂಗನೂ ಅವನೇನೆ ಮತ್ತು ಕಾರ್ಯಾಂಗನೂ ಅವನೇನೆ. ಶಾಸಕಾಂಗದ ಮುಖ್ಯತ್ವ, ಕಾರ್ಯಾಂಗದ ಮುಖ್ಯತ್ವ ಮತ್ತು ನ್ಯಾಯಾಂಗದ ಮುಖ್ಯತ್ವ ಇವೆಲ್ಲವೂ ಸಹಿತ ಒಬ್ಬ ರಾಜ ಆಗಿ ನಿಯಂತ್ರಣ ಮಾಡುವಾಗ ಕೆಲವು ರಾಜರು ಅಲ್ಲಲ್ಲಿ ಸ್ವಲ್ಪ ಜನಪರವಾಗಿ, ಸ್ವಲ್ಪ ಡೆಮಾಕ್ರೆಟಿಕ್ ಆಗಿ ಮಾಡಿದ ಉದಾಹರಣೆಗಳನ್ನು ಬಿಟ್ಟರೆ ಬಹುತೇಕ ಊಳಿಗೆ ಮಾನ್ಯ ವ್ಯವಸ್ಥೆಯ ಸಂದರ್ಭದಲ್ಲಿರ್ತಕ್ಕಂಥ ಪ್ರಭುತ್ವಗಳು ಒಬ್ಬ ರಾಜನ ಸರ್ವಾಧಿಕಾರಿ ಆಡಳಿತಕ್ಕೆ ಒಳಪಟ್ಟಿದ್ದನ್ನು ನಾವು ನೋಡ್ತೀವಿ. ಸೊ ರಾಜನ ಯುದ್ಧ ಪಿಪಾಸುತನ ಆಗಲಿ, ಸಾಮ್ರಾಜ್ಯ ವಿಸ್ತರಣೆಯ ಒಂದು ಗುರಿ ಆಗಲಿ, ಇದೆಲ್ಲದಕ್ಕೂ ಸಹಿತ ಅವನೇ ಏಕಾಂಗಿಯಾಗಿ ನಿರ್ಧಾರ ತೆಗೆದುಕೊಳ್ತಾ ಇರೋದ್ರಿಂದ ಜನರ ಮೇಲೆ ಇರ್ತಕ್ಕಂಥ ಕರಭಾರ ಆಗಿರಲಿ, ಆ ರಾಜ್ಯ ವಿಸ್ತರಣೆಗೆ ನಡೀತಕ್ಕಂಥ ಯುದ್ಧಗಳು, ಆ ಯುದ್ಧದ ಖರ್ಚಿನ ಭಾರ ಇದೆಲ್ಲವೂ ಸಹಿತ ಪ್ರಜೆಗಳ ಮೇಲೆ ಬೀಳ್ತಾ ಇತ್ತು. ರಾಜನ ದುಂದು ವೆಚ್ಚಗಳು ಅಥವಾ ರಾಜ ಪರಿವಾರದ ದುಂದು ವೆಚ್ಚಗಳು. ಸೊ ಈ ಎಲ್ಲವೂ ಸಹಿತ ರಾಜ ಅವನ ಅನುಕೂಲಕ್ಕೆ ತಕ್ಕ ಹಾಗೆ, ಒಬ್ಬ ವ್ಯಕ್ತಿಯ ಅನುಕೂಲಕ್ಕೆ ತಕ್ಕ ಹಾಗೆ, ರಾಜ ಮನೆತನಕ್ಕೆ ಮತ್ತು ರಾಜ ಪರಿವಾರಕ್ಕೆ ತಕ್ಕ ಹಾಗೆ ಇಡೀ ಪ್ರಭುತ್ವ ಬಳಕೆ ಆಗ್ತಾ ಇತ್ತು ಅನ್ನೋದನ್ನು ನೋಡಿದರೆ ಅದು ಒಂದು ಪ್ರಭುತ್ವ ವ್ಯವಸ್ಥೆ. ಈ ಪ್ರಭುತ್ವ ವ್ಯವಸ್ಥೆ ಭಾಳ ದಿನ ನಡೀಲಿಲ್ಲ. ಈ ಪ್ರಭುತ್ವ ವ್ಯವಸ್ಥೆಯನ್ನು ನಿರಾಕರಣೆ ಮಾಡ್ತಕ್ಕಂಥ ರೀತಿಯೊಳಗೆ, ಅದನ್ನು ಕಿತ್ತು ಒಗಿತಕ್ಕಂಥ ರೀತಿಯೊಳಗೆ ಒಂದು ಸಾಮಾಜಿಕ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಆ ಸಾಮಾಜಿಕ ವ್ಯವಸ್ಥೆ ವಿಕಾಸದ ಸಂದರ್ಭದಲ್ಲಿ ಪ್ರಭುತ್ವ ಹೋಗಿ ಒಂದು ವ್ಯಾಪಾರಿಗಳ ವರ್ಗ, ಕೈಗಾರಿಕೋದ್ಯಮಿಗಳ ವರ್ಗ, ಬಂಡವಾಳಗಾರರ ವರ್ಗ ಈ ಪ್ರಭುತ್ವವನ್ನು ನಿಯಂತ್ರಣ ಮಾಡ್ತಕ್ಕಂಥ ಹಂತಕ್ಕೆ ಬರ್ತದೆ. ಸೊ ಆ ಪ್ರಭುತ್ವವನ್ನು ನಿಯಂತ್ರಣ ಮಾಡ್ತಕ್ಕಂಥ ಹಂತಕ್ಕೆ ಬಂದಾಗ ಒಂದು ರೀತಿಯಿಂದ ಒಂದು ಹಂತದ ಕೆಳಗೆ, ಅಂದರೆ ಆ ಪ್ರಭುತ್ವದಿಂದ ಯಾವುದು ಪ್ರಭುವನ್ನು ರಾಜ ಪ್ರತ್ಯಕ್ಷ ದೇವರು ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸಿ ಒಬ್ಬ ವ್ಯಕ್ತಿಯನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆ, ಆ ವ್ಯಕ್ತಿಯಿಂದ ಕೆಲವು ವ್ಯಕ್ತಿಗಳ ಸಮೂಹಕ್ಕೆ ಈ ಪ್ರಭುತ್ವ ಅವ್ರ ಕೈಗೆ ಬರ್ತದೆ. ಈ ವ್ಯಕ್ತಿಗಳ ಕೈಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ಯಾರು? ಬಹುತೇಕ ಈ ಬಂಡವಾಳಗಾರರು ಅಂತ ಏನೋ ಒಂದು ವರ್ಗ ಬಂತು, ಉದ್ಯಮಿಗಳ ವರ್ಗ, ವ್ಯಾಪಾರಿಗಳ ವರ್ಗ ಮತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜಮೀನ್ದಾರರ ವರ್ಗ, ಇವರು ಎಲ್ಲರೂ ಸಹಿತ ಈ ಪ್ರಭುತ್ವದ ವಿರುದ್ಧ ಸಿಡಿದೆದ್ದಾಗ ಒಂದು ಕಡೆ ಚರ್ಚ್ಗಳು, ಒಂದು ಕಡೆ ಪ್ರಭುತ್ವ, ಇನ್ನೊಂದು ಕಡೆ ಜಮೀನ್ದಾರಿ ವರ್ಗ, ಇನ್ನೊಂದು ಕಡೆ ಬಂಡವಾಳಗಾರರ ಉದ್ಯಮಿಗಳು, ಆ ಥರದ ವ್ಯಾಪಾರಿ ವರ್ಗ ನಮ್ಮ ಸಮಾಜದಲ್ಲಿ ಉಗಮಾದಾಗ ಅವರ ನಡುವೆ ಇರತಕ್ಕಂಥ ಅಂತರ್ಸಂಘರ್ಷಗಳ ಪರಿಣಾಮವಾಗಿ ಪ್ರಭುತ್ವವನ್ನು ಕಿತ್ತೆಸೆದು ಈ ಒಂದು ಬಂಡವಾಳಗಾರರ ವರ್ಗ ತನ್ನ ಪ್ರಭುತ್ವವನ್ನು ಆರಂಭ ಮಾಡ್ತದೆ. ಈ ಬಂಡವಾಳಗಾರರ ವರ್ಗ ಪ್ರಭುತ್ವವನ್ನು ಆರಂಭ ಮಾಡಿದಾಗ ಅಲ್ಲಿ ಬೇರೆ ಬೇರೆ ಉದ್ಯಮದ ಪ್ರತಿನಿಧಿಗಳು, ಚರ್ಚ್ಗಳ ಪ್ರತಿನಿಧಿಗಳು ಹಾಗೂ ಜಮೀನ್ದಾರರ ಪ್ರತಿನಿಧಿಗಳು ಇವರು ಎಲ್ಲರೂ ಸೇರಿಸಿ ಸೆನೆಕ್ಟರ್ಗಳು ಸೇರಿ ಒಂದು ಆಡಳಿತವನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಪ್ರಮುಖವಾಗಿ ಯುರೋಪ್ನಲ್ಲಿ ಬರ್ತದೆ. ಸೊ ಆ ಥರದ ಒಂದು ವ್ಯವಸ್ಥೆ ಜಾರಿಗೆ ಬಂದಾಗ ಬಹುಶಃ ನಮಗೆ ಫ್ರೆಂಚ್ ಕ್ರಾಂತಿ 1789 ಫ್ರೆಂಚ್ ಕ್ರಾಂತಿ ನಮಗೆ ಬಹಳ ಮಹತ್ವದ ಒಂದು ಮೈಲಿಗಲ್ಲಾಗ್ತದೆ. ಫ್ರೆಂಚ್ ಕ್ರಾಂತಿಯ ಸಂದರ್ಭದಲ್ಲಿ ಸಹೋದರತೆ, ಸಮಾನತೆ ಮತ್ತು
ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಒಂದು ಆಶಯವಾಗಿ ಪ್ರಭುತ್ವದ ಗುರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ಪರಿಕಲ್ಪನೆ ಬರ್ತದೆ. ಆದರೆ ಅದು ಒಂದು ವಾಸ್ತವದಲ್ಲಿ ಆ ಥರದ ಪ್ರಭುತ್ವ ಆಗಲಿಲ್ಲ. ಆಶಯವೇನೋ ದೊಡ್ಡ ಪ್ರಮಾಣದೊಳಗಿತ್ತು, ಆದರೆ ಅದು ಆಗಲಿಲ್ಲ. ಆದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರಜಾಪ್ರಭುತ್ವ ಕೇವಲ ಈ ಸೆನೆಟರ್ಸ್ಗಳ ಅಥವಾ ಉದ್ಯಮಿಗಳ, ಜಮೀನ್ದಾರರ, ಚರ್ಚ್ಗಳ ನಿಯಂತ್ರಣದಲ್ಲಿ ನಡೀತಾ ಇರತಕ್ಕಂಥ ಪ್ರಭುತ್ವ ಅಲ್ಲಿಗೇನೆ ನಿಲ್ದೇನೆ ಅದು ಒಂದು ಹಂತದಲ್ಲಿ ಇನ್ನೂ ಹೆಚ್ಚು ಜನಪರವಾಗ್ತಕ್ಕಂಥ ರೀತಿಯಲ್ಲಿ ಚುನಾವಣೆಗಳ ಮೂಲಕ ತನ್ನ ಆಡಳಿತಗಾರರನ್ನು, ಪ್ರಧಾನಿಗಳನ್ನು, ಮಂತ್ರಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನು ಜಾರಿಗೆ ಬಂತು. ಈ ವ್ಯವಸ್ಥೆ ಜಾರಿಗೆ ಬಂದ ಮೇಲೆ ಒಂದು ಅರ್ಥದೊಳಗೆ ಈ ಪ್ರಭುತ್ವ ಪ್ರಜೆಗಳ ಮುಖಿಯಾಗಿ ಬರ್ತದೆ. ಸೊ ಈ ಥರದ ಒಂದು ವ್ಯವಸ್ಥೆ ನಾವು ಬುದ್ಧನ ಕಾಲದಿಂದ, ಇವತ್ತು ಬುದ್ಧ ಪೂರ್ಣಿಮೆ ಆಗಿರೋದ್ರಿಂದ ಈ ಬುದ್ಧ ಪೂರ್ಣಿಮೆ ಹಿನ್ನೆಲೆಯಲ್ಲಿ ಬುದ್ಧನ ಕಾಲದಿಂದ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಶಿಸ್ತಾ ಬುಡಕಟ್ಟುಗಳು ನಾಶವಾಗಿ ಸಾಮ್ರಾಜ್ಯಗಳು ಸ್ಥಾಪನೆ ಆಗ್ತಕ್ಕಂಥ ದಿನದಿಂದ ಇವತ್ತಿನವರೆಗೂ ಈ ಒಂದು ಪ್ರಭುತ್ವ ಬೆಳ್ಕೊಂಡ್ಬಂದಿದೆ. ಇವತ್ತು ಪ್ರಜಾಪ್ರಭುತ್ವ ಬಂದಿದೆ ಅಂತಕ್ಕಂಥ ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಹಲವಾರು ಪ್ರಜಾಪ್ರಭುತ್ವ ವ್ಯವಸ್ಥೆಗಳು, ಸ್ವಾತಂತ್ರ್ಯಗಳು ಬೆಳೆದು ಬಂದು ಅವರೇ ಒಂದು ಸಂವಿಧಾನವನ್ನು ಪ್ರಜಾಸತ್ತಾತ್ಮಕವಾಗಿ ರಚಿಸಿಕೊಂಡು, ಭಾರತದಲ್ಲಿ ಅಂಬೇಡ್ಕರ್ ಅವರು ಬರೆದಂತೆ ಎಲ್ಲ ದೇಶಗಳು ಆ ಸಂವಿಧಾನವನ್ನು ಬರೆದು ಆ ಸಂವಿಧಾನ ಕೇಂದ್ರಿತವಾಗಿ ಪ್ರಭುತ್ವ ನಡೀತಾ ಇತ್ತು. ಆದರೆ ಇವತ್ತು ಆಗಿರ್ತಕ್ಕಂಥ ದುರಂತ, ಮತ್ತೆ ಯಾವ ಬಂಡವಾಳಶಾಹಿ ವರ್ಗ ಈ ಪ್ರಭುತ್ವವನ್ನು ಕಿತ್ತೊಗೆದ ಮೇಲೆ ಸೆನೆಟರ್ಸ್ ಮೂಲಕ ಆ ಪ್ರಭುತ್ವವನ್ನು ಆಳ್ವಿಕೆ ಮಾಡ್ತಾ ಇದ್ರೋ ಅದೇ ವರ್ಗ ಪ್ರಜಾಸತ್ತೆಯನ್ನು ಬದಿಗೆ ಸರಿಸಿ ಇವತ್ತು ಪ್ರಭುತ್ವವನ್ನು ಮತ್ತೆ ತನ್ನ ಕೈಗೆ, ಕಾರ್ಪೊರೇಟ್ ಕಂಪನಿಗಳು ಈ ಪ್ರಭುತ್ವವನ್ನು ತನ್ನ ಕೈಗೆ ತೆಗೆದುಕೊಂಡು ಅಲ್ಲಿ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಪ್ರಧಾನಿ, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ಮಂತ್ರಿಮಂಡಲ ಈ ಪ್ರಭುತ್ವಕ್ಕೆ ಪೂರಕವಾಗಿ ತೀರ್ಮಾನಗಳು ತಗೋತಕ್ಕಂಥ ಒಂದು ಒತ್ತಡವನ್ನು, ಅನಿವಾರ್ಯತೆಯನ್ನು ಹೇರ್ತಾ ಇದ್ದಾರಾ ನಮ್ಮ ಪ್ರಭುತ್ವದ ಮೇಲೆ? ಪ್ರಜಾಪ್ರಭುತ್ವ ನಾಶ ಆಗ್ತಾ ಇದೆಯಾ? ನಿಜವಾದ ಪ್ರಜಾಸತ್ತೆ ಇವತ್ತು ನಮ್ಮ ಮುಂದೆ ಇದೆಯಾ ಅಂತಕ್ಕಂಥ ವಿಷಯಗಳು ಇವತ್ತು ಚರ್ಚೆ ಆಗಬೇಕಾಗಿದೆ. ಮೊನ್ನೆ ಹನುಮಂತಯ್ಯನವರು ನಾನು ಈಗಾಗಲೇ ಹೇಳಿದಾಗೆ ಬೆಂಗಳೂರಿನ ಮಳೆಯ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗಿ ಸ್ವಲ್ಪ ತೊಂದರೆ ಆಯಿತು. ಅವರು ನಿನ್ನೆನೇ ಉದಯಪುರದ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಒಂದು ಚಿಂತನ ಸಭೆಯಲ್ಲಿ ಭಾಗವಹಿಸಿ ಬಂದಿದ್ದಾರೆ. ಸೊ ನಾನು ಈಗಾಗಲೇ ಹೇಳಿದಾಗೆ ಹನುಮಂತಯ್ಯನವರು ನಮ್ಮ ರಾಜ್ಯದ ಒಬ್ಬ ಪ್ರಜ್ಞಾವಂತ ರಾಜ್ಯಸಭಾ ಸದಸ್ಯನಾಗಿ ರಾಜ್ಯವನ್ನು ನಿಜವಾದ ಅರ್ಥದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ ಬಹುತೇಕ ವಲಸೆ ರಾಜ್ಯಸಭಾ ಸದಸ್ಯರನ್ನು ನಾವು ನೋಡ್ತೀವಿ. ಬೇರೆ ಬೇರೆ ರಾಜ್ಯಗಳಿಂದ ಅವರವರ ಪಕ್ಷಗಳವರು ಬಂದು ರಾಜ್ಯಸಭಾ ಸದಸ್ಯರಾದವರಿದ್ದಾರೆ. ಮತ್ತು ಹಲವಾರು ಜನ ರಾಜ್ಯಸಭಾ ಸದಸ್ಯರು ದೊಡ್ಡವರು ರಾಜ್ಯಸಭಾ ಸ್ಥಾನಗಳನ್ನು ಖರೀದಿ ಮಾಡಿದವರಿದ್ದಾರೆ. ಸೊ ಇಂಥ ಹಿನ್ನೆಲೆಯಲ್ಲಿ ಒಬ್ಬ ದಲಿತ ಕುಟುಂಬದ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಬೆಳೆದು ತಮ್ಮ ಹೋರಾಟ, ಚಳವಳಿ, ಚಿಂತನೆಗಳ ಮೂಲಕ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಇವತ್ತು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹನುಮಂತಯ್ಯನವರು ನಮ್ಮ ಮುಂದಿದ್ದಾರೆ. ಅವರು ಒಂದು 10-15 ನಿಮಿಷ ಮಾತನಾಡ್ತಾರೆ. ಆಮೇಲೆ ಕೇಳಿದ ಪ್ರಶ್ನೆಗಳನ್ನು ನಮ್ಮ ಮುಂದನ್ನು ಮನೆ ಹನುಮಂತಯ್ಯನವರು ನಿಮಗೆ ವಸತು ಬಳಗದ ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತೇನೆ. ದಯವಿಟ್ಟು ತಾವು ಚರ್ಚೆಯನ್ನು ಆರಂಭ ಮಾಡಬೇಕು. ಕಾರ್ಪೊರೇಟ್ ಕಂಪನಿಗಳು ಪ್ರಜಾಸತ್ತೆಯನ್ನು ನಿಯಂತ್ರಿಸ್ತಾ ಇದ್ದಾವೆ ಅಥವಾ ಕಾರ್ಪೊರೇಟ್ ವಲಯ ಅಂತಕ್ಕಂಥ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯಗಳು? ಎಲ್ಲ ವಸತು ಬಳಗದ ಕೇಳುಗರಿಗೆ, ಓದುಗರಿಗೆ ನನ್ನ ನಮಸ್ಕಾರಗಳು. ಮೊದಲಿಗೆ ಹೊಸತು ಪತ್ರಿಕೆಯ ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೇಳುಗರಾಗಿ ಏನು ಇವತ್ತಿನ ವಿಷಯ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮ ಪ್ರಜಾಸತ್ತೆಯನ್ನು ನಿಯಂತ್ರಿಸುತ್ತಿರುವ ಬಗೆಯನ್ನು ಕುರಿತು ಮಾತನಾಡುವ ಈ ಸಂದರ್ಭದಲ್ಲಿ ಬಹುಶಃ ನನಗಿಂತಲೂ ಹೆಚ್ಚು ವಿಚಾರ ತಿಳಿದಿರುವವರು, ಆ ಬಗ್ಗೆ ಆಲೋಚನೆ ಮಾಡ್ತಿರ್ತಕ್ಕಂಥವರು, ಅದರ ಆಗುಹೋಗುಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವರು ಭಾಳ ಜನ ಇರ್ತೀರಿ ಅಂತೇಳಿ ನನಗೆ ಅರಿವಿದ್ದು ಕೆಲವು ಸಂಗತಿಗಳನ್ನು ತಮ್ಮ ಮುಂದೆ ತರುವ ಪ್ರಯತ್ನವನ್ನು ನಾನು ಮಾಡೋದಕ್ಕೆ ಬಯಸ್ತೇನೆ. ಮೊದಲನೇದು,
ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ನಮ್ಮ ದೇಶದ ಆದಾಯ ಬಹಳ ಟ್ಯಾಕ್ಸ್ ಕಟ್ಟತಕ್ಕಂಥವರ ಸಂಖ್ಯೆ ತುಂಬ ಕಡಿಮೆ ಇತ್ತು. ಆ ಟ್ಯಾಕ್ಸಿನ ಪ್ರಮಾಣ ಕೂಡ ತುಂಬ ಕಡಿಮೆ ಇತ್ತು ಅನ್ನೋದು ತಮಗೆಲ್ರಿಗೂ ಗೊತ್ತಿರೋ ಸಂಗತಿ. ಆದರೆ ಅಂಥ ಕಾಲದಲ್ಲಿ ನಮ್ಮ ದೇಶವನ್ನು ಕೈಗಾರಿಕೀಕರಣಗೊಳಿಸದಿದ್ದರೆ ಭಾರತ ಪ್ರಧಾನವಾಗಿ ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿತ್ತು. ಸುಮಾರು 80% ಜನರು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ನಮ್ಮಲ್ಲಿ ವ್ಯಾಪಾರ ಅನ್ನೋದು ಕೂಡ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವ ವ್ಯಾಪಾರವೇ ಆಗಿತ್ತು. ಆದರೆ ನಮ್ಮ ದೇಶದ ಆಡಳಿತ ನಡೆಸ್ತಕ್ಕಂಥವ್ರು ಕೃಷಿಯನ್ನು ಪ್ರಧಾನವಾಗಿಟ್ಟುಕೊಂಡು ಈ ದೇಶ ಬದುಕಬೇಕು ಅಂಥೇಳಿ ಒಂದು ಹಂತದಲ್ಲಿ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯವನ್ನು ಕಟ್ಟಬೇಕು ಅನ್ನುವ ಕಲ್ಪನೆಯನ್ನು ಕೂಡ ಕೊಟ್ಟದ್ದುಂಟು. ಆ ಗ್ರಾಮ ಸ್ವರಾಜ್ಯ ಅನ್ನೋದು ನಮ್ಮ ಕೃಷಿ ಪ್ರಧಾನವಾದ ಸಮಾಜವನ್ನು ಕಟ್ಟುವ ಕಲ್ಪನೆಯನ್ನು ಕೊಟ್ಟದ್ದು ಉಂಟು. ಆದರೆ ಇದಕ್ಕೆ ಬಹುತೇಕ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದವರು ಆ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಅವರ ಭಿನ್ನಾಭಿಪ್ರಾಯ ಏನು ಅಂದರೆ, ಗ್ರಾಮ ಪ್ರಧಾನವಾದ ರಾಷ್ಟ್ರವನ್ನು ಕಟ್ಟುವುದು ಸರಿ, ಆದರೆ ಕೈಗಾರಿಕೀಕರಣ ಆಗದೆ ಹೋದರೆ ಈ ದೇಶ ಇಷ್ಟು ದೊಡ್ಡ ಪ್ರಮಾಣದ ಜನರಿಗೆ ಕೃಷಿಯೇ ಉದ್ಯೋಗವನ್ನು ಕೊಟ್ಟು ಕೃಷಿಯ ಮೂಲಕ ನಮ್ಮ ಆರ್ಥಿಕ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ತಕ್ಕಂಥದ್ದು, ಸಬಲೀಕರಣ ಮಾಡಿಕೊಳ್ತಕ್ಕಂಥದ್ದು ಅಸಾಧ್ಯ ಅನ್ನುವ ಕಲ್ಪನೆ ನೆಹರು ಅವರಿಗೆ ಬಹಳ ಚೆನ್ನಾಗಿತ್ತು. ಆ ಕಾರಣದಿಂದ ನಮ್ಮ ದೇಶ ಚಿಂತನೆ ಮಾಡಿದ ಬಹಳ ಮುಖ್ಯವಾದ ಸಂಗತಿ ಏನು ಅಂದರೆ, ಸಾರ್ವಜನಿಕ ಉದ್ದಿಮೆಗಳನ್ನು ಆರಂಭ ಮಾಡುವುದು. ಅದು ದೇಶದ ಅನೇಕ ಭಾಗಗಳನ್ನು ಆಯ್ಕೆ ಮಾಡಿಕೊಂಡು ಸಾರ್ವಜನಿಕ ಉದ್ದಿಮೆಗಳನ್ನು ಪ್ರಾರಂಭ ಮಾಡಿದ್ರು. ಈ ಸಾರ್ವಜನಿಕ ಉದ್ದಿಮೆಯ ಪ್ರತಿ ಪೈಸೆ, ಪ್ರತಿ ರೂಪಾಯಿ, ಪ್ರತಿ ಲಕ್ಷ ಸಾರ್ವಜನಿಕರ ತೆರಿಗೆಯಿಂದ ಬಂದಂಥ ಹಣ. ಇದು ಯಾರು ತಂದದ್ದಲ್ಲ ಅಥವಾ ಯಾರು ದಾನ ಮಾಡಿದ್ದಲ್ಲ. ಈ ಹಣದ ಮೂಲಕ ನಮ್ಮ ಕರ್ನಾಟಕದ ಮಟ್ಟಿಗೆ, ಕರ್ನಾಟಕದ ಬೆಂಗಳೂರು ಈ ಸಾರ್ವಜನಿಕ ಉದ್ದಿಮೆಯ ಬಹುಮುಖ್ಯವಾದ ತಾಣ. ಇದು ಇಲ್ಲಿ HMT ಕಾರ್ಖಾನೆ ಆರಂಭ ಆಯಿತು, HAL ಕಾರ್ಖಾನೆ ಆರಂಭ ಆಯಿತು, BEL ಕಾರ್ಖಾನೆ ಆರಂಭ ಆಯಿತು, ITI ಕಾರ್ಖಾನೆ ಆರಂಭ ಆಯಿತು. ರಕ್ಷಣಾ ಕ್ಷೇತ್ರದ ಡಿಫೆನ್ಸಿನ ಅನೇಕ ನಮ್ಮ ಸಂಶೋಧನಾ DRDO ಅಂತ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಆರಂಭ ಆದವು. ಈ ದೊಡ್ಡ ಪ್ರಮಾಣದ ಸಾರ್ವಜನಿಕ ಉದ್ದಿಮೆಗಳು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು ಬರೀ ಕರ್ನಾಟಕದವರಿಗೆ ಮಾತ್ರ ಉದ್ಯೋಗ ಕೊಟ್ಟಿದ್ದು ಅಂತೇನು ನಾವು ಭಾವಿಸಬೇಕಾಗಿಲ್ಲ. ಭಾರತದ ಎಲ್ಲ ರಾಜ್ಯಗಳ ಜನರು ಎಲ್ಲೆಲ್ಲಿ ಸಾರ್ವಜನಿಕ ಉದ್ದಿಮೆಗಳು ಆರಂಭ ಆಗಿದೆ ಆ ಸಾರ್ವಜನಿಕ ಉದ್ದಿಮೆಗಳಲ್ಲಿ ದೊಡ್ಡ ಪ್ರಮಾಣದ ಉದ್ಯೋಗವನ್ನು ಪಡೆದದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಬೆಂಗಳೂರು ಇವತ್ತು ಕಾಸ್ಮೋಪಾಲಿಟನ್ ನಗರವಾಗಿ ಬೆಳೆಯಬಹುದಾದ್ದು ಮತ್ತು ಬೆಳೆದಿರುವುದು ಈ ಸಾರ್ವಜನಿಕ ಉದ್ದಿಮೆಗಳ ಕಾರಣದಿಂದಾಗಿ ಅನ್ನೋದು ನಮ್ಮ ಕಲ್ಪನೆಯಲ್ಲಿ ಇರಬೇಕು. ಇವತ್ತು ನಾವು ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಿ ಎನ್ನುವ ಹೋರಾಟ ಕೂಡ ನಡೀತಾ ಇದೆ ಭಾಳ ವರ್ಷಗಳಿಂದ. ಯಾಕೆ ಸ್ಥಳೀಯರಿಗೆ ಉದ್ಯೋಗ ಕೊಡಿ ಅನ್ನೋ ಹೋರಾಟ ನಡೀತಿದೆ ಅಂದರೆ, ನಮ್ಮ ಸಾರ್ವಜನಿಕ ಉದ್ದಿಮೆಗಳು ಕರ್ನಾಟಕದ ನೆಲವನ್ನು, ಜಲವನ್ನು ಎಲ್ಲವನ್ನು ಬಳಸಿಕೊಂಡು, ಇಲ್ಲಿನ ವಿದ್ಯುತ್ತನ್ನು ಬಳಸಿಕೊಂಡು ದೊಡ್ಡ ಉದ್ದಿಮೆ ಆರಂಭ ಮಾಡಿ ನಮ್ಮವರಿಗೆ ಕೆಲಸ ಕೊಡದೇ ಇದ್ದರೆ ತಪ್ಪಾಗ್ತದಲ್ವೇ ಅಂತ ಅನ್ನುವ ಒಂದು ಚಿಂತನೆ ಕೂಡ ತಪ್ಪೇನಲ್ಲ. ಆದರೆ ಅದನ್ನು ಪೂರ್ಣವಾಗಿ ಒಪ್ಪುವುದು ಕಷ್ಟವಾಗ್ತದೆ ಅಂತ ಅನ್ನೋದು ಕೂಡ ನಮಗೆ ಅರಿವಿಗೆ ಇರಬೇಕು. ಇಲ್ಲಿನವರಿಗೂ ಉದ್ಯೋಗ ಕೊಡಬೇಕು ಸ್ಥಳೀಯರಿಗೆ. ಮತ್ತು ಇವು ಕೇಂದ್ರ ಸರ್ಕಾರದ ಉದ್ದಿಮೆಗಳಾದ್ದರಿಂದ ಭಾರತದ ಎಲ್ಲ ರಾಜ್ಯಗಳ ಜನರಿಗೆ ಅವಕಾಶಗಳಿಗೆ ತಕ್ಕಂತೆ, ಸಾಮರ್ಥ್ಯಕ್ಕೆ ತಕ್ಕಂತೆ, ಅವರ ವಿದ್ಯಾ ಪದವಿಗಳ ಅನುಗುಣವಾಗಿ ಅವರಿಗೆ ಉದ್ಯೋಗ ಕೊಡಬೇಕಾದದ್ದು ನ್ಯಾಯ. ಅಂತ ಉದ್ಯೋಗವನ್ನು ಕೊಡಲಾಯಿತು. ಈ ಸಾರ್ವಜನಿಕ ಉದ್ದಿಮೆಗಳು ನಮ್ಮ ಮುಂದೆ ಆರಂಭ ಆದ ಅನೇಕ ವರ್ಷಗಳ ನಂತರ ಕೆಲವು ಉದ್ದಿಮೆಗಳು ನಷ್ಟದ ಕಡೆಗೆ ವಾಲಿದವು. ಕೆಲವು ಉದ್ದಿಮೆಗಳು ಆಯಾ ಕಾಲದ ಕಾರ್ಮಿಕರನ್ನು ಮತ್ತು ಅದರ ಮ್ಯಾನೇಜ್ಮೆಂಟ್ ಮಾಡತಕ್ಕಂಥವರ ನಡುವೆ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುವುದು ಸಾಧ್ಯವಾಯಿತು.
ಕೆಲವು ಉದ್ಯಮಗಳು ಬೃಹತ್ ಲಾಭವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಯಿತು. ವಿಶೇಷವಾಗಿ ಭಾರತದ ಖಾಸಗಿ ಸಾರ್ವಜನಿಕ ಉದ್ದಿಮೆಗಳು ಯಾವಾಗ ನಡೆಯೋಕ್ಕಾಗಲ್ಲ ಅನ್ನೋ ಸ್ಥಿತಿಯು ನಿರ್ಮಾಣ ಆಯಿತು ಅಂತ ಅಂದರೆ, ನಮ್ಮ ದೇಶದಲ್ಲಿ ಈ ಉದಾರೀಕರಣದ ಭರಾಟೆ ಆರಂಭ ಆದಾಗ, ನಾವು ಉದಾರೀಕರಣಕ್ಕೆ ತೆರೆದುಕೊಂಡಾಗ, ಉದಾರೀಕರಣ ಇದ್ರ ಖಾಸಗೀಕರಣದ ಬಗ್ಗೆ ಎರಡು ಅಭಿಪ್ರಾಯ ಇದೆ. ಒಂದು, ಇದು ಅನಿವಾರ್ಯವಾಗಿತ್ತು ಭಾರತದ ಪರಿಸ್ಥಿತಿಗೆ ಅನ್ನುವುದು ಒಂದು ಅಭಿಪ್ರಾಯ. ಇನ್ನೊಂದು, ಈ ಖಾಸಗೀಕರಣ ಮತ್ತು ಉದಾರೀಕರಣದಿಂದ ದೇಶ ದಿವಾಳಿಯಾಗುವ ಪರಿಸ್ಥಿತಿ ಬರ್ತದೆ ಅಥವಾ ಶ್ರೀಮಂತರ ಪಾಲಾಗ್ತದೆ ಅಂತ ಅನ್ನುವ ಚಿಂತನೆ ಇನ್ನೊಂದಿದೆ. ಈ ಎರಡರ ನಡುವಿನ ಮಧ್ಯಮ ಮಾರ್ಗವೊಂದು ಕೂಡ ನಮ್ಮ ದೇಶದಲ್ಲಿ ಇತ್ತು ಅನ್ನೋದು, ಆ ಚಿಂತನೆ ಕೂಡ ಇತ್ತು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಏನದು ಅಂತ ಅಂದರೆ, ಪೂರ್ಣ ಖಾಸಗೀಕರಣವನ್ನು ಮಾಡದೆ, ಪೂರ್ಣ ಉದಾರೀಕರಣವನ್ನು ಮಾಡದೆ, ಅಥವಾ ಸರ್ಕಾರಿ ಸ್ವಾಮ್ಯದಲ್ಲಿ ಈಗಾಗಲೇ ನಷ್ಟವನ್ನು ಅನುಭವಿಸುತ್ತಿರುವ ಸಂಸ್ಥೆಗಳನ್ನು ನಾವು ನಡೆಸಲಾಗದಿರುವ ಸ್ಥಿತಿಗೆ ಬಂದಾಗ, ಅಥವಾ ಅದಕ್ಕೆ ಖಾಸಗಿಯವರು ನಾವು ನಡೆಸುತ್ತೇವೆ ಅಂತ ಅನ್ನುವ ವಿಚಾರವನ್ನು ಪ್ರಸ್ತಾಪಕ್ಕೆ ಸರ್ಕಾರದ ಮುಂದೆ ಇಟ್ಟಾಗ, ಅದರ ನೈಜವಾದ ಬೆಲೆಗೆ ಅದನ್ನು ಮಾರಾಟ ಮಾಡಿ ಆ ಉದ್ದಿಮೆಯನ್ನು ಉಳಿಸ್ತಕ್ಕಂಥದ್ದು, ಅಲ್ಲಿನ ಕಾರ್ಮಿಕರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಒಂದು ಮಾರ್ಗ ಅಂತೇಳಿ ಯೋಚನೆ ಮಾಡಲಾಯಿತು. ನಮ್ಮ ದೇಶದಲ್ಲಿ ಈ ಖಾಸಗೀಕರಣ ಆರಂಭ ಆದಾಗ ಬಹಳ ಅಭಿಪ್ರಾಯಗಳಿದ್ವು ಅಂತ ಹೇಳಿದೆ. ಒಂದು ಅಭಿಪ್ರಾಯವನ್ನು ನಿಮಗೆ ಉದಾಹರಣೆಯಾಗಿ ಕೊಡ್ತೇನೆ. ಅದೇನು ಅಂದರೆ, ಕಂಪ್ಯೂಟರೀಕರಣ ಮಾಡಬೇಕು ಅಂತ ಹೇಳಿ ಆರಂಭ ಆದಾಗ ಸುಮಾರು 89-90 ಕಾಲ ಅದು ನಾವೆಲ್ಲ ಕಾರ್ಮಿಕ ಸಂಘಟನೆಗಳು ತೀವ್ರವಾಗಿ ವಿರೋಧ ಮಾಡಿದ್ದು ಉಂಟು. ಕಂಪ್ಯೂಟರೀಕರಣ ಬಂದರೆ ಬ್ಯಾಂಕುಗಳು, ವಿಶೇಷವಾಗಿ ಬ್ಯಾಂಕುಗಳು ಮತ್ತು ಇತರೆ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದ ಉದ್ಯೋಗಗಳು ನಷ್ಟ ಆಗ್ತವೆ. ನಮ್ಮ ಜನರು ಬೀದಿಗೆ ಬರ್ತಾರೆ. ನಾವ್ಯಾರೂ ಉದ್ಯೋಗ ಇಲ್ಲದೇ ಇರೋ ಸ್ಥಿತಿಗೆ ಬರ್ತದೆ. ಒಂದು ಕಂಪ್ಯೂಟರ್ 10 ಜನರು ಮಾಡುವ ಕೆಲಸವನ್ನು ಅದು ಒಂದೇ ಮೆಷಿನ್ ಮಾಡ್ತದೆ ಎನ್ನುವ ಕಲ್ಪನೆ ನಮಗೆಲ್ಲ ಇದ್ದದ್ದು. ಅದನ್ನು ಬಲವಂತವಾಗಿ ಜಾರಿಗೆ ತರಲಾಯಿತು. ಕಂಪ್ಯೂಟರೀಕರಣವನ್ನು ಒಪ್ಪಿಕೊಳ್ಳದೆ ಅನ್ಯ ಮಾರ್ಗವಿಲ್ಲ ಅನ್ನುವ ಒಂದು ವಾದ ಆರಂಭ ಆಗಿ, ಹೌದೌದು ಕಂಪ್ಯೂಟರೀಕರಣ ನಾವು ಒಪ್ಪಿಕೊಳ್ಳಲೇಬೇಕು ಅಂತ ಕಾರ್ಮಿಕ ಸಂಘಟನೆಗಳು ಸಹಮತವನ್ನು ಕೊಟ್ಟು ಅದನ್ನು ಹಂತ ಹಂತವಾಗಿ ಜಾರಿ ಮಾಡಬೇಕು. ಪ್ರತಿ ಹಂತದಲ್ಲಿ ಅದರ ಸೋಲನ್ನು, ಗೆಲುವನ್ನು, ಒಳ್ಳೆಯದನ್ನು, ಕೆಟ್ಟದ್ದನ್ನು ಪರಾವಲಂಬನೆ ಮಾಡಬೇಕು ಅಂತೇಳಿ ಚಿಂತನೆ ಮಾಡಿದಾಗ, ನಾವು ಕೆಲವು ವರ್ಷಗಳ ನಂತರ ಕಂಪ್ಯೂಟರೀಕರಣ ಭಾರತದ ಉದ್ಯೋಗಗಳನ್ನು ಕಿತ್ತುಕೊಳ್ಳುವುದಿಲ್ಲ ಅನ್ನುವುದು ಕಾರ್ಮಿಕ ಸಂಘಗಳಿಗೆ ಖಾತ್ರಿ ಆದ ಮೇಲೆ ನಾವು ಅದಕ್ಕೆ ನಮ್ಮನ್ನು ನಾವು ಹೊಂದಾಣಿಕೆ ಮಾಡಿಕೊಂಡೆವು. ಆ ಹೊಂದಾಣಿಕೆ ಮಾಡಿಕೊಂಡ ಮೇಲೆ ಭಾಳ ಆಶ್ಚರ್ಯ ಅಂದರೆ, ಇವತ್ತು ಕಂಪ್ಯೂಟರ್ ಇಲ್ಲದೆ ಯಾವ ಉದ್ದಿಮೆಯನ್ನು ಮಾಡಲಾಗದ ಸ್ಥಿತಿಗೆ ನಾವೇ ಬಂದುಬಿಟ್ಟಿದ್ದೇವೆ. ಅದು ಕೂಡ ಇವತ್ತಿನ ಇದರಲ್ಲಿ ಗಮನದಲ್ಲಿರಬೇಕು. ಈ 92ರ ನಂತರ ಈ ಖಾಸಗೀಕರಣ ಆರಂಭ ಆದಮೇಲೆ ಒಂದು ಚಿಂತನೆ ಇತ್ತು. ಇದರ ಅನೇಕ ರೀತಿಯ ಚಿಂತನೆಗಳಲ್ಲಿ ಒಂದು, ಮೀಸಲಾತಿಯನ್ನು ಕೊಂದು ಹಾಕ್ತದೆ. ಭಾರತದ ತಳವರ್ಗಗಳು ಯಾರು ಸಾಮಾಜಿಕ ಅವನತಿಗೆ ಸಿಕ್ಕಾಕಿಕೊಂಡಿದ್ರು ಅವರಿಗೆ ಸಂವಿಧಾನಾತ್ಮಕವಾಗಿ ಮೀಸಲಾತಿಯನ್ನು ಕೊಟ್ಟೇ ಕೊಡಬೇಕು, ಅನ್ಯ ಮಾರ್ಗವಿಲ್ಲ ಅನ್ನುವ ಒಂದು ಮನಸ್ಥಿತಿಗೆ ಇಡೀ ಭಾರತ ದೇಶ ತನ್ನನ್ನು ತಾನು ಒಪ್ಪಿಕೊಂಡಿತ್ತು. ಅಂಥ ಮೀಸಲಾತಿಯನ್ನು ಪೂರ್ಣವಾಗಿ ತಿಂದು ಹಾಕ್ತದೆ ಈ ಖಾಸಗೀಕರಣ, ಉದಾರೀಕರಣ ಅನ್ನುವ ಕಲ್ಪನೆ ಕೂಡ ಇತ್ತು. ಇದು ಜಾರಿಯಾದ ಮೇಲೆ ಒಂದು ಹೊಸ ಕೂಗು ಆರಂಭ ಆಯಿತು. ಅಂದರೆ ಪರ್ಯಾಯವಾದ ಚಿಂತನೆ ಆರಂಭ ಆದದ್ದೇನು ಅಂದರೆ, ಖಾಸಗಿ ಕ್ಷೇತ್ರದಲ್ಲಿ ಕೂಡ ಈ ಮೀಸಲಾತಿಯನ್ನು ಜಾರಿಗೊಳಿಸಿದ್ರೆ ನಾವು ಸಾಮಾಜಿಕ ನ್ಯಾಯವನ್ನು ಸಮತೋಲೀಕರಣಗೊಳಿಸಬಹುದು ಅನ್ನುವ ಚಿಂತನೆ ಆರಂಭ ಆಯಿತು. ಆದರೆ ಇವತ್ತಿನವರೆಗೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡುವುದು ಸಾಧ್ಯ ಆಗಿಲ್ಲ ಮತ್ತು ಆ ಚರ್ಚೆ ಇನ್ನೂ ಕೂಡ ನಿಂತಿಲ್ಲ. ಆದರೆ ಇದರ ನಡುವೆ ಭಾರತದ ಬೇರೆ ಬೇರೆ ಈ ಕ್ಷೇತ್ರಗಳು ಆರಂಭ ಆದಮೇಲೆ ನಾವು ಖಾಸಗಿಯವರಿಗೆ ನಷ್ಟದಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳನ್ನು ಮಾರೋದಕ್ಕೆ ಆರಂಭ ಮಾಡಿದ್ವಿ. ಇದು ಯಾವ ಸರ್ಕಾರ ಅನ್ನೋ ಪ್ರಶ್ನೆ ನನ್ನ ಮುಂದೆ ಇಲ್ಲ. ಆದರೆ ಈ ಮಾರಾಟ ಆರಂಭ ಆದಾಗ ನಮ್ಮ ಹಿತಾಸಕ್ತಿಯನ್ನು ಕಾಪಾಡುವ ಸಂಸ್ಥೆಗಳಿಗೆ ಮಾರಾಟ ಮಾಡ್ತಕ್ಕಂಥದ್ದು ಒಂದು ಸಾಧ್ಯವಾಯಿತು. ಇದನ್ನು ನಾವು ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ.
ಅದಕ್ಕೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವ ಒಂದು ಚಿಂತನೆ ಕೂಡ ನಮ್ಮ ಕಣ್ಮುಂದೆ ಬಂತು, ನಮ್ಮ ಸರ್ಕಾರದಲ್ಲಿ ಬಂತು. ಸರ್ಕಾರ ಆಗ ಎರಡು ರೀತಿಯ ಆಲೋಚನೆಯನ್ನು ಮಾಡಿದ್ವು. ಒಂದು, ಲಾಭದಲ್ಲಿರುವ ಉದ್ದಿಮೆಗಳು ಒಂದು ಕಡೆ, ಇನ್ನೊಂದು ನಷ್ಟದಲ್ಲಿರುವ ಉದ್ದಿಮೆಗಳು ಒಂದು ಕಡೆ, ಇನ್ನೊಂದು ಲಾಭ ನಷ್ಟ ಎರಡೂ ಇಲ್ಲದೆ ಸಮತೋಲನದಿಂದ ನಡೆಯುತ್ತಿರುವ ಉದ್ದಿಮೆಗಳನ್ನು ಒಂದು ಕಡೆ ಮಾಡೋದಕ್ಕೆ ಆಲೋಚನೆ ಮಾಡಿದ್ವು. ಲಾಭದಲ್ಲಿ ನಡೆಯುವ ಉದ್ದಿಮೆಗಳನ್ನು ಮಹಾರತ್ನ ಕಂಪನಿಗಳು ಅಂತಲೂ, ನಷ್ಟದಲ್ಲಿ ನಡೆಯುವ ಉದ್ದಿಮೆಗಳನ್ನು ಮಾರಾಟ ಮಾಡಬೇಕು ಅಂತಲೂ ತೀರ್ಮಾನವನ್ನು ಹಾಗೆ ಆಡಳಿತ ನಡೆಸುತ್ತಿದ್ದ ಸರ್ಕಾರಗಳು, UPA ಸರ್ಕಾರ ಅದನ್ನು ಮಾಡಿದ್ದು ನಿಜ. ಆದರೆ ಇವತ್ತು ಏನಾಗ್ತಾ ಇದೆ, ಒಟ್ಟು ಸಾರ್ವಜನಿಕ ಉದ್ದಿಮೆಗಳನ್ನು ಸರ್ಕಾರಗಳು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಸಾರಾಸಗಟ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಖಾಸಗಿ ಉದ್ದಿಮೆದಾರರು ಮಾತ್ರ ಇಂಥ ಉದ್ದಿಮೆಗಳನ್ನು ನಡೆಸೋದಕ್ಕೆ ಸಾಧ್ಯ ಇದೆ, ಇದು ಸರ್ಕಾರದ ಕೆಲಸ ಅಲ್ಲ, ಆದ್ದರಿಂದ ನಾವು ಇದನ್ನು ಬಿಟ್ಟುಕೊಡಬೇಕು ಅಂತ ಅನ್ನುವ ಚಿಂತನೆ ಕೂಡ ಇವತ್ತು ತೀವ್ರವಾಗಿ ಬಂದು ನಿಂತಿದೆ. ಇದರಿಂದ ಕಾರ್ಮಿಕರ ಉದ್ಯೋಗ ರಕ್ಷಣೆ ಆಗ್ತಾ ಇಲ್ಲ. ಇದು ಬಹಳ ಮುಖ್ಯವಾದ ಸಂಗತಿ. ನಾವು ಕಾಂಟ್ರಾಕ್ಟ್ ಪದ್ಧತಿಯಲ್ಲಿ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವ ಕೆಲಸಕ್ಕೆ ನಿಂತಿದ್ದೇವೆ. ಇವತ್ತು ಎಲ್ಲ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಸುಮಾರು ಸಾವಿರಾರು ಜನ ಪರ್ಮನೆಂಟ್ ಉದ್ಯೋಗಿಗಳು 2,000 ಇದ್ದರೆ ಕಾಂಟ್ರಾಕ್ಟ್ ಉದ್ಯೋಗಿಗಳು 8,000 ಜನ ಕೆಲಸ ಮಾಡುವ ಸ್ಥಿತಿ ಬಂದಿದೆ. ಕಾಂಟ್ರಾಕ್ಟ್ ಉದ್ಯೋಗಿಗಳಿಗೆ ಉದ್ಯೋಗ ಭದ್ರತೆ ಇಲ್ಲ, ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಬೇಕಾಗಿಲ್ಲ, ಅವರಿಗೆ ಕೆಲಸದ ನಿಯಮಿತ ಅವಧಿ ಇಲ್ಲ, ಎಷ್ಟು ಗಂಟೆ ಹೇಳಿದ್ರೂ ಕೆಲಸ ಮಾಡಬೇಕು, ಅವರಿಗೆ PF ESI ಇತ್ಯಾದಿ ಸೌಲಭ್ಯಗಳನ್ನು ಕೊಡಲೇಬೇಕು ಅನ್ನುವ ಭರವಸೆ ಇಲ್ಲ. ಇವೆಲ್ಲ ಬಂದ ಮೇಲೆ ಪರ್ಮನೆಂಟ್ ಉದ್ಯೋಗಿಗೆ 50,000 ಸಂಬಳ ಕೊಡ್ತಾ ಇದ್ದರೆ ನಾವು ಕಾಂಟ್ರಾಕ್ಟ್ ವರ್ಕರ್ಗೆ 10,000 ಸಂಬಳ ಕೊಟ್ಟು ಅದೇ ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂಥ ಸ್ಥಿತಿಗೆ ಬಂದು ನಿಂತಿದ್ದೇವೆ. ಇದು ಒಂದು ಹಂತ. ಎರಡನೇದು, ಇದರ ಪರಿಣಾಮ ನೀವು ಎಲ್ಲಿವರೆಗೆ ಹೋಗಿದೆ ಅಂದರೆ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಸುಮಾರು 60-70 ಸಾವಿರ ಜನ ಕಾಂಟ್ರಾಕ್ಟ್ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಪರ್ಮನೆಂಟ್ ಪ್ರೊಫೆಸರ್ಗಳು, ಅಸಿಸ್ಟೆಂಟ್ ಪ್ರೊಫೆಸರ್ಗಳು, ಲೆಕ್ಚರರ್ಗಳಿಗೆ ಸಂಬಳ 2.5 ಲಕ್ಷದಿಂದ 1 ಲಕ್ಷದವರೆಗೆ ಇದ್ದರೆ, ಈ ಕಾಂಟ್ರಾಕ್ಟ್ ಅಧ್ಯಾಪಕರುಗಳಿಗೆ 25ರಿಂದ 30 ಸಾವಿರದವರೆಗೆ ಸಂಬಳವನ್ನು ನಿಗದಿ ಮಾಡಲಾಗಿದೆ. ಅಂದರೆ ಇದೆಲ್ಲ ಏನನ್ನು, ಈ ಉದಾಹರಣೆಗಳನ್ನು ನಾನು ಯಾಕೆ ಕೊಡ್ತಿದ್ದೇನೆ ಅಂದರೆ, ಅದೇ ಕೆಲಸವನ್ನು ಕಡಿಮೆ ಸಂಬಳಕ್ಕೆ, ಉದ್ಯೋಗ ಭದ್ರತೆ ಇಲ್ಲದೆ ನಾವು ನಮ್ಮ ದೇಶದ ಜನಗಳನ್ನೇ ಒಂದು ರೀತಿ ಗುಲಾಮರನ್ನಾಗಿ ನಡೆಸಿಕೊಳ್ಳುವ, ಗುಲಾಮರ ರೀತಿಯಲ್ಲಿ ಕೆಲಸ ಮಾಡಿಸಿಕೊಳ್ಳುವ ಒಂದು ಪರಿಪಾಠಕ್ಕೆ ನಮ್ಮನ್ನು ನಾವು ಒಗ್ಗಿಸಿಕೊಳ್ಳುತ್ತಿದ್ದೇವೆ. ಇದು ಒಂದು ಕಡೆ. ಇನ್ನು ಲಾಭದಾಯಕವಾಗಿದ್ದ ಕಂಪನಿಗಳನ್ನು ನಾವು ಸರ್ಕಾರಗಳು ನಡೆಸಬೇಕಾಗಿತ್ತಲ್ಲ, ಆ ಕಂಪನಿಗಳಿಂದ ಬರುವ ಲಾಭ ದೇಶದ ಅಭಿವೃದ್ಧಿಗೆ ಬಳಸುವ ಕೆಲಸ ನಡೀತಿತ್ತಲ್ಲ, ಇದೆಲ್ಲವೂ ಈಗ ಬಹಳ ನಗಣ್ಯವಾಗಿ ಬಿಟ್ಟಿದೆ. ಇಂಥ ಉದ್ದಿಮೆಗಳಿಂದ ಲಾಭವನ್ನು ಪಡೆದು ದೇಶದ ಅಭಿವೃದ್ಧಿಯನ್ನು ಮಾಡಬೇಕು ಅಥವಾ ದೇಶದ ಅಭಿವೃದ್ಧಿಯ ಕೆಲಸಗಳಿಗೆ ಬಳಸಬೇಕು ಅಂತ ಅನ್ನೋದು ನಗಣ್ಯ ಆಗಿದೆ. ಯಾಕೆ ನಗಣ್ಯ ಆಗಿದೆ ಅಂದರೆ, ನಾವು ಈ ಉದಾರೀಕರಣಕ್ಕೆ ತೆರೆದುಕೊಂಡ ಮೇಲೆ ಹೊರದೇಶದ ಬಂಡವಾಳ ಹೂಡಿಕೆ ಹೆಚ್ಚಾಗ್ತಾ ಬಂದಿದೆ. ಈಗ ಬಂಡವಾಳಕ ಹೂಡಿಕೆಯಲ್ಲಿ ರಾಜ್ಯಗಳ ನಡುವೆ ಬಹಳ ದೊಡ್ಡ ಸ್ಪರ್ಧೆ ಏರ್ಪಟ್ಟಿದೆ. ನಮ್ಮ ರಾಜ್ಯಕ್ಕೆ ತರಬೇಕು, ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇದ್ರೆ ಅದನ್ನು ತಪ್ಪಿಸಿ ತರೋದು ಹೇಗೆ ಅಂತ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಭಾರತದ ಎಲ್ಲ ರಾಜ್ಯಗಳು, ನಾವು ಒಂದು ಕಡೆ ನಾವು ಭಾರತೀಯರು ಅಂದರೆ ನಮ್ಮ ದೇಶವನ್ನು ನಾವೇ ಕಟ್ಟತಕ್ಕಂಥ ಶಕ್ತಿ ಬರಬೇಕು, ನಮ್ಮ ದೇಶಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನಾವೇ ಉತ್ಪಾದನೆ ಮಾಡಬೇಕು ಅಂತ ಅನ್ನುವ ಅದನ್ನು ಆತ್ಮನಿರ್ಭರ್ ಕಾರ್ಯಕ್ರಮ ಅಂತ ಕೂಡ ಕರಿತೀವಿ. ಸೊ ಇದೆಲ್ಲದರ ನಡುವೆ ನಾವು ಒಂದು ಕಡೆ ಆತ್ಮನಿರ್ಭರ್ ಕಾರ್ಯಕ್ರಮ ಅಂತ ಕರಿತೇವೆ, ಇನ್ನೊಂದು ಕಡೆ ಹೊರದೇಶದ ಬಂಡವಾಳವನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಎಲ್ಲೆಲ್ಲಿ ಅಗತ್ಯ ಇದೆ, ಎಲ್ಲೆಲ್ಲಿ ಅಗತ್ಯ ಇಲ್ಲ, ಎಲ್ಲ ಕ್ಷೇತ್ರಗಳಿಗೆ ಬಂಡವಾಳವನ್ನು ಹೂಡಿಕೆ ಮಾಡೋದಕ್ಕೆ ಮುಕ್ತವಾದ ಮಾರುಕಟ್ಟೆಯನ್ನು ತೆರೆದು ಕೂತಿದ್ದೇವೆ. ಇದರ ಅರ್ಥ ಭಾರತವನ್ನು ಹಂತ ಹಂತವಾಗಿ ಮಾರಾಟ ಮಾಡುವ ಕ್ರಮದಲ್ಲಿ ನಾವು ಬಹಳ ಉತ್ಸಾಹದಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ಬಹಳ ಆಶ್ಚರ್ಯ. ಅಂದರೆ ನಾವು ನಮ್ಮ ದೇಶದ
ಕಂಪನಿಗಳ ಮಾರಾಟ ಹೊರದೇಶದ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಮಾರಾಟ ಮಾಡಿದ್ದೇವೆ ಅಂದರೆ ಇವತ್ತು ಯಾರು ಏನು ಅನಿಸೋದಿಲ್ಲ. ಆದರೆ ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ಹೊರದೇಶದ ಬಂಡವಾಳವನ್ನು ಹಾಕಿ ಲಾಭ ಮಾಡೋರಿಗೆ ಅವಕಾಶ ಕೊಡ್ತೇವೆ ಅಂದರೆ ಅದರ ಯಾವ ಹಂತಕ್ಕೆ ತಲುಪಬಹುದು ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕು. ಎರಡನೇದು, ನಮ್ಮ ಶಿಕ್ಷಣ ಕ್ಷೇತ್ರವನ್ನು ಕೂಡ ನಾವು ವ್ಯಾಪಾರೀಕರಣಕ್ಕೆ ಇಟ್ಟುಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ಮಾರುಕಟ್ಟೆ ಮಾಡೋದಕ್ಕೆ ಆರಂಭ ಮಾಡಿದ್ದೇವೆ. ಇನ್ನೊಂದು ಬಹಳ ಅಗತ್ಯವಾದ ಸಂಗತಿ ನಾವು ಗಮನಿಸಲೇಬೇಕಾದದ್ದು, ಭಾರತದ ಮಾರುಕಟ್ಟೆ ಪ್ರಪಂಚದ ಎಲ್ಲ ಬಂಡವಾಳಗಾರರಿಗೆ ಅತ್ಯಂತ ಪ್ರಿಯವಾದ ಮಾರುಕಟ್ಟೆ, ಹೂಡಿಕೆಗೆ ಅತ್ಯಂತ ಉತ್ಸಾಹ ತೋರುತ್ತಿರುವ ಮಾರುಕಟ್ಟೆ. ಯಾಕೆ ಅಂದರೆ ಭಾರತದ ಬೃಹತ್ ಜನಸಂಖ್ಯೆ, ಅವರಿಗೆ ಸರಕು ಕೊಂಡುಕೊಳ್ಳುವ ಸರಕು ಮತ್ತು ಅವರ ವಸ್ತುಗಳನ್ನು ಮಾರಾಟ ಮಾಡುವ ಮತ್ತು ಮಾರುಕಟ್ಟೆ ಮಾಡುವ ಬಹಳ ದೊಡ್ಡ ಮಾರುಕಟ್ಟೆ ಭಾರತದಲ್ಲಿ ಸಿಗ್ತದೆ. ಇದು ಪ್ರಪಂಚದ ಇನ್ನಾವುದೇ ದೇಶದಲ್ಲಿ ಸಿಗೋದು ಕಷ್ಟ ಅನ್ನೋದು ಗೊತ್ತಿದೆ. ಬಹುಶಃ ಭಾರತದಂತಹ ಇನ್ನೊಂದು ಮಾರುಕಟ್ಟೆ ಇರೋದು ನಮ್ಮ ಪಕ್ಕದ ಚೈನಾ ದೇಶದಲ್ಲಿ. ಆದರೆ ಚೈನಾ ದೇಶದಲ್ಲಿ ಹೊರಗಿನ ಬಂಡವಾಳದ ಮೇಲೆ ಸ್ವಲ್ಪ ನಿಯಂತ್ರಣ ಇದೆ. ತಾವು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ, ತಯಾರು ಮಾಡ್ತಕ್ಕಂಥ ಪ್ರಾಡಕ್ಟ್ಗಳ ಮೇಲೆ ನಿಯಂತ್ರಣ ಇದೆ. ಮತ್ತು ಅಲ್ಲಿನ ಜನರಿಗೆ, ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಮತ್ತು ಉದ್ಯೋಗವನ್ನು ಕೊಡುವ ಮಿನಿಮಮ್ ವೇಜಸ್ಸನ್ನು ಕೊಡುವ ಒಂದು ವ್ಯವಸ್ಥೆ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅವರದೇ ಸರ್ಕಾರದ ಕ್ರಮ ಬೇರೆ ಆದ್ದರಿಂದ ಇದೆ. ಆದರೆ ಭಾರತದಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲದೇ ಇರೋದರಿಂದ, ನಾವು ಮುಕ್ತ ಮಾರುಕಟ್ಟೆಗೆ ಪೂರ್ಣವಾಗಿ ತೆರೆದುಕೊಂಡಿರುವುದರಿಂದ ನಮ್ಮ ಎಲ್ಲ ಪ್ರಾಡಕ್ಟ್ಗಳು ಅಂದರೆ ವಸ್ತುಗಳು ಹೊರದೇಶಕ್ಕೆ ಸಲೀಸಾಗಿ ಹೋಗ್ಬೋದು. ಅಲ್ಲಿ ತಯಾರಾಗಿ ಮತ್ತೆ ನಮ್ಮ ಮಾರುಕಟ್ಟೆಗೆ ಬಂದು 1ಕ್ಕೆ 3ರಷ್ಟು ದರ ಕೊಟ್ಟು ನಾವೇ ಕೊಳ್ಳಬೇಕಾದಂಥ ಪರಿಸ್ಥಿತಿಯನ್ನು ಕೂಡ ಇವತ್ತು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಸರ್ಕಾರದ ಪಾತ್ರ ಏನು? ಇದು ಬಹಳ ಮುಖ್ಯವಾದದ್ದು. ಸರ್ಕಾರ ಇರುವುದು ನಮ್ಮ ದೇಶದ ಜನರ ತೆರಿಗೆಯನ್ನು ಸಂಗ್ರಹ ಮಾಡಿ, ಉಳ್ಳವರ ತೆರಿಗೆಯನ್ನು ಹೆಚ್ಚು ಪಡೆದು, ಇಲ್ಲದವರಿಗೆ ಸಮಾನವಾಗಿ ಅಥವಾ ಅವರ ಬದುಕಿಗೆ ಅಗತ್ಯವಾದ ಉಪಯೋಗಗಳನ್ನು ಅಥವಾ ಪ್ರಯತ್ನಗಳನ್ನು ಮಾಡುವ ಮೂಲಕ ಅವರಿಗೆ ಸಹಾಯ ಮಾಡತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇದನ್ನು ಪ್ರಜಾಸತ್ತೆ ಸರ್ಕಾರ ಅಂತ ಒಪ್ಕೊಳ್ಳೋದು ಈ ಕಾರಣಕ್ಕೆ. ಏನು? ಉಳ್ಳವರ ತೆರಿಗೆಯ ಮೂಲಕ ಇಲ್ಲದವರ ಜೀವನ ಅಭಿವೃದ್ಧಿಗೆ ನಾವು ಸವಲತ್ತುಗಳನ್ನು ಒದಗಿಸುವುದು. ಅದಕ್ಕೆ ಅನೇಕ ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ. ವೆಲ್ಫೇರ್ ಸ್ಟೇಟ್ ಅಂದರೆ ಒಂದು ದೇಶದ ಅಭಿವೃದ್ಧಿಯಲ್ಲಿ ಎಲ್ಲ ವರ್ಗಗಳ ಪಾಲು ಇದೆ ಅಂತ ತೋರಿಸ್ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಎರಡನೇದು, ಅಭಿವೃದ್ಧಿಯ ರಾಜಕಾರಣ ಅಂತ ಕರಿತೇವೆ. ಅಭಿವೃದ್ಧಿ ಅನ್ನೋದು ರಸ್ತೆ, ರೈಲು ಇತ್ಯಾದಿ ಮಾತ್ರ ಅಲ್ಲ. ಜೀವನದ ಎಲ್ಲ ಅಂಗಗಳಲ್ಲಿ ಅವರು ಸಮಾನವಾಗಿ ಘನತೆಯ ಜೀವನವನ್ನು ನಡೆಸುವುದು ಅಭಿವೃದ್ಧಿಯ ರಾಜಕಾರಣ ಆಗಬೇಕು. ಆದರೆ ಅಂಥ ಅಭಿವೃದ್ಧಿಯ ರಾಜಕಾರಣ ಎಲ್ಲಿಯವರೆಗೆ ಬಂದು ನಿಂತಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸಬೇಕು. ಈ ಅಭಿವೃದ್ಧಿಯ ರಾಜಕಾರಣ ಮಾತನಾಡುವಾಗಲೂ ನಾವು ನಮ್ಮ ಸಾರ್ವಜನಿಕ ಉದ್ದಿಮೆಗಳನ್ನು ಎಲ್ಲವನ್ನ ಖಾಸಗೀಕರಣಗೊಳಿಸುವ ಕಡೆಗೆ ನಾವೇ ತಯಾರಾಗಿ ನಿಂತಿದ್ದೇವೆ. ಅದು ಸ್ಪರ್ಧೆಗೆ ನಿಂತಿದ್ದೇವೆ. ಎಷ್ಟರ ಮಟ್ಟಿಗೆ ಅಂದರೆ, ನಾನು 1-2-3 ಉದಾಹರಣೆಯನ್ನು ಕೊಡ್ತೇನೆ ನಿಮಗೆ. ಆ ಉದಾಹರಣೆ ಏನು ಹೇಳ್ತದೆ ಅಂತ ಅಂದರೆ, ನಮ್ಮ ಗೌತಮ್ ಅದಾನಿಯವರ ಗುಂಪಿನ ಸಂಸ್ಥೆ 2014ರಲ್ಲಿ ಪಾಪರ್ ಚೀಟಿ ಪಡೆದಿತ್ತು. ಬ್ಯಾಂಕ್ರಪ್ಟ್ ಆಗಿದ್ದಂಥ ಸಂಸ್ಥೆ ಅದು. 2014ರಲ್ಲಿ ಬ್ಯಾಂಕ್ರಪ್ಟ್ ಆಗಿದ್ದ ಸಂಸ್ಥೆ ಕೇವಲ 2017ರಲ್ಲಿ $26 ಬಿಲಿಯನ್ ಸಂಸ್ಥೆಯಾಗಿ ಅಭಿವೃದ್ಧಿ ಆದದ್ದನ್ನು ನಾವು ನೋಡ್ತೇವೆ. ಅದೇ ಸಂಸ್ಥೆ ಕೆಲವು ವರ್ಷಗಳ ನಂತರ 2017 ಮಾತ್ರ ಅಲ್ಲ, ಸುಮಾರು 5,000 ಕೋಟಿ ಲಾಭ ಮಾಡಿದ ಸಂಸ್ಥೆಯಾಗಿ ಬೆಳೆದದ್ದನ್ನು ನೋಡ್ತೇವೆ. ಮತ್ತು ಅವರು ಪಡೆದಂಥ ಸರ್ಕಾರದ ಕೆಲವು ಟೆಂಡರ್ಗಳಲ್ಲಿ, ಗುತ್ತಿಗೆಗಳಿಗೆ ಪೂರ್ತಿ ಪಾಪರ್ ಆಗಿದ್ದ ಸಂಸ್ಥೆ ಎಷ್ಟರ ಮಟ್ಟಿಗೆ ಗುತ್ತಿಗೆಯನ್ನು ಪಡೆಯಿತು ಅಂತ ಅಂದರೆ, ಪಡೆದ ಎಲ್ಲ ಗುತ್ತಿಗೆಗಳಿಗೆ ಬ್ಯಾಂಕುಗಳು ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಿಸಿದ್ದನ್ನು ನೋಡ್ತೇವೆ. ಅಂದರೆ ನೀವೊಂದು ಕಡೆ ಗುತ್ತಿಗೆ ಕೊಡೋದು, ಆ ಗುತ್ತಿಗೆ ಜಾರಿ ಕೊಡಿಸೋಕ್ಕೆ ಸರ್ಕಾರದ ಬ್ಯಾಂಕುಗಳಿಂದ ಸಾಲ ಕೊಡಿಸೋದು,
ಮತ್ತು ಅದರಲ್ಲಿ ಬೃಹತ್ ಪ್ರಮಾಣದ ಲಾಭವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಆ ಸಂಸ್ಥೆಗಳು ಮಾಡಿದ್ದನ್ನು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೇವೆ. ಇದನ್ನು ನೋಡಿದ್ರೆ ಈ ಸಂಸ್ಥೆಗಳು ದೇಶದ ಯಾವ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿವೆ ದೇಶವನ್ನು ಅಂದರೆ, ಬಹಳ ಮುಖ್ಯವಾದ ಸಂಗತಿ ನಾನು ಗಮನಿಸಲೇಬೇಕಾದದ್ದು, ದೇಶದ ವ್ಯಾಪಾರಿಗಳು ಮತ್ತು ದೇಶದ ಬ್ಯೂರೋಕ್ರಸಿ, ಅಧಿಕಾರಶಾಹಿ ಮತ್ತು ರಾಜಕಾರಣಿ, ಈ ಮೂರೂ ಜನ ಒಂದಾದರೆ ಇಡೀ ದೇಶವನ್ನು ತಮ್ಮ ಕೈಯಲ್ಲಿ ಇಟ್ಕೊಳ್ಳೋದು ಬಹಳ ಸುಲಭ. ಅಲ್ಲಿ ದೇಶದ ಮುಖ್ಯ ಪ್ರಜೆ ನಗಣ್ಯ ಆಗಿಬಿಡ್ತಾನೆ. ಬಹುಸಂಖ್ಯಾತ ದುಡಿಮೆ ಮಾಡ್ತಕ್ಕಂಥವರು ನಗಣ್ಯ ಆಗಿಬಿಡ್ತಾರೆ. ಅವರಿಗೆ ಯಾವ ಗೌರವ ಆಗಲಿ ಅಥವಾ ಪಾಲುದಾರಿಕೆ, ಬಹಳ ಮುಖ್ಯವಾಗಿ ದೇಶದ ಆಡಳಿತದಲ್ಲಿ ಸಾಮಾನ್ಯ ಜನರ ಪಾಲುದಾರಿಕೆ ಇಲ್ಲದೆ ಹೋದರೆ ಅದು ತುಂಬ ಡೇಂಜರಸ್ ಆದ ಮೂಮೆಂಟ್. ಅದು ಬಹಳ ಡೇಂಜರಸ್ ಮೂಮೆಂಟ್. ಯಾಕೆ ಅಂತ ಅಂದರೆ, ಒಂದು ಕಡೆ ವ್ಯಾಪಾರಸ್ಥ ಲಾಭವನ್ನು ಬಯಸ್ತಾನೆ, ಬ್ಯೂರೋಕ್ರಸಿ ಆ ಲಾಭ ಮಾಡಿಕೊಡೋದಕ್ಕೆ ಎಲ್ಲ ಸವಲತ್ತನ್ನು ಒದಗಿಸ್ತದೆ, ರಾಜಕಾರಣಿ ಇದೆಲ್ಲವನ್ನು ಆಟ ಆಡಿಸುವ ರಿಂಗ್ ಮಾಸ್ಟರ್ ಥರ ಕಾಣಿಸ್ತಾನೆ ನಮಗೆ. ಒಂದು ಕಡೆ ದೇಶವನ್ನು ಕಟ್ಟಬೇಕಾದವನು ರಿಂಗ್ ಮಾಸ್ಟರ್ ಆದರೆ ಏನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಏರ್ಪೋರ್ಟ್ಗಳು ತುಂಬ ಚೆನ್ನಾಗಿ ನಡೀತಿದ್ದಂಥ ಏರ್ಪೋರ್ಟ್ಗಳು, ಅನೇಕ ಸಣ್ಣ ಸಣ್ಣ ಯಾವ ಏರ್ಪೋರ್ಟ್ಗಳು ಲಾಭದಲ್ಲಿ ಇವೆ ಅಥವಾ ಲಾಭದಲ್ಲಿ ಇಲ್ಲ, ಸಣ್ಣ ಏರ್ಪೋರ್ಟ್ಗಳು ಲಾಭದಲ್ಲಿ ಇಲ್ಲ. ದೊಡ್ಡ ಏರ್ಪೋರ್ಟ್ಗಳು, ಉದಾಹರಣೆಗೆ ದೆಹಲಿ, ಮುಂಬೈ, ಈ ರೀತಿಯ ಸಂಸ್ಥೆಗಳು, ಮೆಟ್ರೋಪಾಲಿಟನ್ ಏರ್ಪೋರ್ಟ್ಗಳೆಲ್ಲವೂ ಬಹಳ ದೊಡ್ಡ ಪ್ರಮಾಣದ ಲಾಭದಲ್ಲಿವೆ. ಈ ಏರ್ಪೋರ್ಟ್ಗಳನ್ನು, ನಿಲ್ದಾಣಗಳನ್ನು ಖಾಸಗೀಕರಣಗೊಳಿಸೋದಕ್ಕೆ ಏನೇನೂ ಕಾರಣ ಇಲ್ಲ. ಆದರೆ ಇವುಗಳನ್ನು ಖಾಸಗೀಕರಣಗೊಳಿಸೋದಕ್ಕೆ ಆರಂಭ ಮಾಡಿ ಇವತ್ತು ಅದಾನಿ ಸಂಸ್ಥೆಗೆ ನಮ್ಮ ಮುಖ್ಯ 6 ಏರ್ಪೋರ್ಟ್ಗಳನ್ನು, ತುಂಬ ಲಾಭದಾಯಕವಾಗಿ ನಡೀತಿದ್ದಂಥ ಅತಿ ದೊಡ್ಡ ಏರ್ಪೋರ್ಟ್ಗಳು, ಮುಂದೆ ಯಾವತ್ತೂ ಈ ಏರ್ಪೋರ್ಟ್ಗಳು ನಷ್ಟಕ್ಕೆ ಬರ್ತವೆ ಅನ್ನೋ ಅಂದಾಜೇ ಇಲ್ಲದೆ ಇರತಕ್ಕಂಥ ಏರ್ಪೋರ್ಟ್ಗಳನ್ನು ಮತ್ತು 2 ಬಂದರುಗಳನ್ನು, ಪೋರ್ಟ್ಗಳನ್ನು ಅದಾನಿ ಗ್ರೂಪ್ಗೆ ಅನಾಯಾಸವಾಗಿ ಸರ್ಕಾರವೇ ನಿಂತು ಕೊಡಮಾಡಲಾಗಿದೆ. ಅಂದರೆ ಇದರ ಅರ್ಥ ಏನು? ಇವತ್ತು ನಾನೊಬ್ಬ ಸಂಸದನಾಗಿ ಈ ಏರ್ಪೋರ್ಟ್ಗಳಿಗೆಲ್ಲ ವಿಸಿಟ್ ಮಾಡೋಕ್ಕೆ ಹೋದಾಗ ಇಲ್ಲ ನಾವು ಒಬ್ಬ ಕೆಲಸದವ್ರನ್ನು ತೆಗೆದಿಲ್ಲ ಅಂತ ಹೇಳ್ತಿದ್ರು. ಆದರೆ ಇದೇ ಪರಿಸ್ಥಿತಿ ಬಹಳ ವರ್ಷಗಳ ಕಾಲ ಮುಂದುವರಿಯುತ್ತೆ ಅಂತ ನನಗನ್ಸೋದಿಲ್ಲ. ಈ ಪರಿಸ್ಥಿತಿ ಯಾಕೆ ಮುಂದುವರಿಯೋದಿಲ್ಲ ಅಂದರೆ, ನಾಳೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಇಂಥ ಸಂಸ್ಥೆಯನ್ನು ಹೇಗೆ ಬೇಕಾದರೂ ನಡೆಸ್ಬೋದು. ಖಾಸಗಿ ವಿಮಾನಗಳು ಬಂದು ಇಳಿಯೋದು ಮತ್ತು ಹೋಗೋದು, ಪ್ರತಿಯೊಬ್ಬ ವಿಮಾನ ಸಂಚಾರಿ ಪ್ರಯಾಣ ಮಾಡ್ತಕ್ಕಂಥವನು ನಾಳೆ 1,000 ರೂಪಾಯಿ ಹೆಚ್ಚಿಗೆ ಕೊಡಬೇಕು ತನ್ನ ಪ್ರಯಾಣ ದರದ ಮೇಲೆ ಅಂದರೆ ಕಣ್ಣು ಮುಚ್ಚಿ ನಾವು ಕೊಡಬೇಕು, ನಮಗೆ ಬೇರೆ ಅನ್ಯ ಮಾರ್ಗ ಇಲ್ಲ. ಮತ್ತು ಹೀಗೆ ಕೊಡುವ ಸ್ಥಿತಿ ಬಂದಾಗ ನಾವು ಯಾರೂ ಕೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಆದರೆ ಅಷ್ಟೂ ಹಣ ಸರ್ಕಾರಕ್ಕೆ ಲಾಭ ಆಗ್ತಕ್ಕಂಥದ್ದು ಖಾಸಗಿ ಸಂಸ್ಥೆಗೆ ಲಾಭ ಆಗೋದಕ್ಕೆ ಆರಂಭ ಆಗ್ತದೆ. ಇನ್ನೊಂದು ಮುಖ್ಯವಾದ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಲೇಬೇಕಾದದ್ದು ಏನು ಅಂತ ಅಂದರೆ, ಹೀಗೆ ಲಾಭ ಮಾಡುವ ಸಂಸ್ಥೆಗಳು ತಮ್ಮ ಹಣವನ್ನು ದೇಶದ ಅಭಿವೃದ್ಧಿಗೆ ಕೊಡ್ತಾರೆಯೇ ಅಥವಾ ದೇಶದ ಅಭಿವೃದ್ಧಿಗೆ ಅವರು ಬಂಡವಾಳವಾಗಿ ಹೂಡಿಕೆ ಮಾಡ್ತಾರೆಯೇ ಅಂದರೆ ಅದರ ಗ್ಯಾರಂಟಿ ಎಲ್ಲೂ ಕೂಡ ಇಲ್ಲ. ಆದರೆ ನಾನು ಆಗಲೇ ಹೇಳಿದಾಗೆ ವ್ಯಾಪಾರಸ್ಥರು ಮತ್ತು ಅಧಿಕಾರಸ್ಥರು ಮತ್ತು ರಾಜಕಾರಣಿಗಳು ಈ ಜನ ನಿಂತರೆ ಇದಕ್ಕೆ ಏನು ಈ ರೀತಿ ಹೊಂದಾಣಿಕೆ ಮಾಡಿಕೊಂಡ್ರೆ ಆಡಳಿತ ಸುಗಮವಾಗಿ ನಡೀತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಇದೊಂದು ನೆಕ್ಸಸ್, ಅಂದರೆ ಇದೊಂದು ವಿಷವೃತ್ತವಾಗಿ ಮಾರ್ಪಡ್ತದೆ. ಆಗಲಿ ಬಿಡ್ರಿ, ವಿಷವೃತ್ತವಾಗಿ ಮಾರ್ಪಟ್ರೆ ನಿಮಗೇನಾಯಿತು, ನಿಮಗೇನು ತೊಂದರೆ ಆಗಿಲ್ವಲ್ಲ ಅಂತ ಕೇಳುವವರು ಇರಬಹುದು. ಇದರ ಪರಿಣಾಮ ಏನಾಗ್ತದೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಸರ್ಕಾರ ಈಗ ಇರ್ತಕ್ಕಂಥ ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಒಂದು ಎಲೆಕ್ಷನ್ ಫಂಡನ್ನು ರೈಸ್ ಮಾಡ್ತು. ಈ ಎಲೆಕ್ಷನ್ ಫಂಡ್ ರೈಸ್ ಮಾಡಿದಾಗ 76% ಭಾಗ ಒಂದೇ ರಾಜಕೀಯ ಪಕ್ಷಕ್ಕೆ ಹೋಗ್ತಾ ಇದೆ. ಇದು ಹೇಗೆ ಸಾಧ್ಯ ಆಯಿತು? ಗುತ್ತಿಗೆ ಪಡೆದವರು ಕೊಡ್ತಿದ್ದಾರಾ ಅಥವಾ ಸಾಮಾನ್ಯ ಜನರು ಕೊಡ್ತಿದ್ದಾರಾ ಅಥವಾ ಮಿಡಲ್ ಕ್ಲಾಸ್ ಯಾರು ಕೆಲಸ ಮಾಡ್ತಿದ್ದಾರೆ, ಉದ್ಯೋಗದಲ್ಲಿದ್ದಾರೆ
ಅವರು ಕೊಡ್ತಿದ್ದಾರಾ? ಇದನ್ನು ತಿಳ್ಕೊಳ್ಳೋ ಹಕ್ಕು ನಮ್ಮೆಲ್ರಿಗೂ ಇರಬೇಕಲ್ಲ. ದುರ್ದೈವ ಏನು ಅಂದರೆ ಇದ್ರ ತಿಳ್ಕೊಳ್ಳೋ ಹಕ್ಕು ನಮಗ್ಯಾರಿಗೂ ಇಲ್ಲ. ಆ ಕಾನೂನನ್ನೇ ಹೇಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ಇದನ್ನು ಯಾವುದೇ ಕಾರಣಕ್ಕೆ ಸರ್ಕಾರ ಜನರಿಗೆ ತಿಳಿಯಪಡಿಸುವಂತಿಲ್ಲ. ಇದನ್ನು ನಾವು ಗುಪ್ತವಾಗಿಟ್ಕೊಳ್ತೇವೆ. ನಾವಿದನ್ನು ಯಾರಿಗೂ ಹೇಳೋದಿಲ್ಲ. ನೀನು ಎಷ್ಟು ಬೇಕಾದರೂ ಕಾಣಿಕೆಯನ್ನು ನನ್ನ ಪಕ್ಷಕ್ಕೆ ಕೊಡಬಹುದು ಅಂತ ಹೇಳಿ ಆಳುವ ಸರ್ಕಾರ ಒಂದು ಕಾನೂನು ಮಾಡಿಕೊಂಡಾಗ ಅದಕ್ಕೆ ಹಣವನ್ನು ಯಥೇಚ್ಛವಾಗಿ ಕೊಡ್ತಕ್ಕಂಥವ್ರು ಯಾರು? ಯಾರು ಸರ್ಕಾರದಿಂದ ಲಾಭ ಮಾಡ್ಕೊಂಡಿರ್ತಾರೆ ಅವ್ರು ಕೊಡೋದಕ್ಕೆ ಶುರು ಮಾಡ್ತಾರೆ. ಯಾರು ಸರ್ಕಾರದ ಬೇರೆ ಬೇರೆ ಸವಲತ್ತುಗಳನ್ನು ಪಡ್ಕೊಂಡಿರ್ತಾರೆ ಅವರು ಕೊಡೋದಕ್ಕೆ ಶುರು ಮಾಡ್ತಾರೆ. ಇದನ್ನು ತಿಳಿದುಕೊಳ್ಳುವ ಹಕ್ಕು ಜನರಿಗಿಲ್ಲ ಅಂತ ಆದರೆ ಸರ್ಕಾರ ಪಾರದರ್ಶಕವಾಗಿರ್ತದೆ. ಅದು ಪ್ರಜಾಸತ್ತೆಯ ಮುಖ್ಯವಾದ ಗುಣ ಅಂತ ಹೇಳಿ ನಾವು ಯಾರು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಅಂದರೆ ಹೀಗೆ ಸರ್ಕಾರ ಮೊದಲನೇ ಹಂತದಲ್ಲಿ ತನ್ನ ಪಾರದರ್ಶಕತೆಯನ್ನು ಕಳೆದುಕೊಳ್ಳುತ್ತದೆ. ಪಾರದರ್ಶಕತೆಯನ್ನು ಕಳೆದುಕೊಂಡ್ರೆ ನೀವು ರಾಜಶಾಹಿಗಿಂತಲೂ ಭಿನ್ನವಾದದ್ದೇನೂ ಅಲ್ಲ. ರಾಜಶಾಹಿ ನಾನು ಏನಾದರೂ ಮಾಡ್ತೇನೆ, ನೀನು ಟ್ಯಾಕ್ಸ್ ಕೊಡಬೇಕಷ್ಟೇ. ಕೊಟ್ಟ ಟ್ಯಾಕ್ಸನ್ನು ನಾನು ಏನಕ್ಕೆ ಖರ್ಚು ಮಾಡ್ತೀನಿ ಅಂತ ನಿನಗೆ ಕೇಳೋ ಹಕ್ಕಿಲ್ಲ. ಆ ಕೇಳೋ ಹಕ್ಕಿಲ್ಲ ಅಂತ ಆದಮೇಲೆ ನೀನು ಪ್ರಜೆ ಅಲ್ಲ, ಗುಲಾಮ ಆಗ್ತೀಯ. ಸೊ ಪ್ರಜಾಪ್ರಭುತ್ವವನ್ನು ನಾವು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಅಂತೆಲ್ಲ ಏನು ಬಾಯರ್ಟ್ ಮಾಡಿಸ್ತಿದ್ವಿ ನಮ್ಮ ಶಿಕ್ಷಣದಲ್ಲಿ, ಅದರ ಅರ್ಥವೂ ಇಲ್ಲದಂತೆ ಆಗಿಬಿಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ಆಗಬೇಕು. ಲೆಟ್ ಅಸ್ ಕಮ್ ಟು ದಟ್ ಪಾಯಿಂಟ್. ಎಲ್ಲರ ಪಾಲ್ಗೊಳ್ಳುವಿಕೆ ಅಂದ್ರೇನು? ಎಲ್ಲರ ಸಮಾನ ಭಾಗಿದಾರಿಕೆ ಮತ್ತು ಸಮಾನ ಜವಾಬ್ದಾರಿ. ನಂದು ಬರೀ ಭಾಗಿದಾರಿಕೆ ಇದ್ದರೆ ಸಾಕಾಗೋದಿಲ್ಲ, ನನ್ನ ಜವಾಬ್ದಾರಿ ಕೂಡ ಇರಬೇಕು. ಒಂದು ಅಂಕಿಅಂಶ ಏನು ಹೇಳ್ತದೆ, ಸರ್ಕಾರದ ಅಂಕಿಅಂಶನ ಏನು ಹೇಳ್ತದೆ ಅಂದರೆ ನಮ್ಮ ಭಾಗಿದಾರಿಕೆ ಎಷ್ಟು ಮಟ್ಟಿಗಿದೆ ಮತ್ತು ನಮ್ಮ ಸಂವಿಧಾನದ ನಿಜವಾದ ಆಶಯ ಇದೆಯಲ್ಲ ಅದು ದಿನೇ 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 ಕಡಿಮೆ ಆಗ್ತಾ ಇದೆ, ಕುಬ್ಜವಾಗ್ತಾ ಇದೆ. ಹೇಗೆ ಕುಬ್ಜವಾಗ್ತಿದೆ ಅಂತ ಅಂದರೆ ನಿಮ್ಮ ಆಶಯ ಇದ್ದದ್ದು ಸಂವಿಧಾನದ್ದು ಆಸ್ತಿಯ ಸಮಾನ ಹಂಚಿಕೆ, ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಎಲ್ರಿಗೆ ಅಂತ ಇತ್ತು. ಆಗ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ಬರ್ತದೆ. ಅದಕ್ಕಾಗಿಯೇ ಮೀಸಲಾತಿಯಂತಹ ಕೆಲವು ಪ್ರಯತ್ನಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಯಿತು. ಅಂದರೆ ಯಾರು ಅತ್ಯಂತ ಕೆಳಗಿದ್ದಾರೆ, ಶೋಷಣೆಗೆ ಸಿಕ್ಕಾಕೊಂಡಿದ್ದಾರೆ, ಭೂಮಿ ಇಲ್ಲ, ಕೈಗಾರಿಕೆ ಇಲ್ಲ, ಯಾವ ಆದಾಯವೂ ಇಲ್ಲ, ಅವರಿಗೆ ಸರ್ಕಾರ ಸಹಾಯ ಮಾಡೋದು ಸರ್ಕಾರದ ಜವಾಬ್ದಾರಿ ಅಂತ ಹೇಳಿ ಭೂಮಿಯನ್ನು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಸರ್ಕಾರಕ್ಕೆ, ಬೇರೆ ಸವಲತ್ತುಗಳನ್ನು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಸಂಪತ್ತಿನ ಹಂಚಿಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡುವ ಪ್ರಯತ್ನ ಮಾಡಿದ್ರು. ಸರ್ಕಾರಿ ಉದ್ಯೋಗ ಎಷ್ಟು ಜನಕ್ಕಿದೆ? 1% ಜನಕ್ಕೆ ಮಾತ್ರ ಸರ್ಕಾರಿ ಉದ್ಯೋಗ ಇದೆ. ಇನ್ನು ದೊಡ್ಡ ಪ್ರಮಾಣದ ಉದ್ಯೋಗ ಕೊಡ್ತಕ್ಕಂಥವರು ಖಾಸಗಿಯವರು. ಅವ್ರ ಮೇಲೆ ನಮ್ಮ ಯಾವ ನಿಯಂತ್ರಣವೂ ಇಲ್ಲ. ಅವರ ಲಾಭದ ಪಾಲುದಾರಿಕೆ ಟ್ಯಾಕ್ಸ್ ಪಡಿಬಹುದೇ ಹೊರತು ನೀನು ಯಾಕೆ ಇಷ್ಟೊಂದು ಲಾಭ ಮಾಡ್ತಿದ್ದೀಯಾ ಅದನ್ನು ಸಮಾನವಾಗಿ ಹಂಚಿಕೆ ಮಾಡು ಅಂತ ಹೇಳೋದಕ್ಕೆ ಕೂಡ ನಿಮಗೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಸಂವಿಧಾನದಲ್ಲಿ ಅವಕಾಶಗಳಿಲ್ಲ. ಆದ್ದರಿಂದ ಇವತ್ತು ನ್ಯಾಷನಲ್ ವೆಲ್ತ್, ರಾಷ್ಟ್ರೀಯ ಸಂಪತ್ತಿನ ಪಾಲುದಾರಿಕೆ ಹೇಗಿದೆ ಅಂತ ಅಂದರೆ ಬಾಟಮ್ನ ಕೆಳಗಡೆ ಇರತಕ್ಕಂಥ 50 ಮಂದಿ, ಅಂದರೆ 100 ಕೋಟಿ ಜನಸಂಖ್ಯೆ ಇದ್ದರೆ ಮೊದಲ 50 ಕೋಟಿ, ಕೆಳಗಿನಿಂದ 50 ಕೋಟಿ ಜನರದು ನ್ಯಾಷನಲ್ ಇನ್ಕಮ್ ಎಷ್ಟಿದೆ, ಆದಾಯ ಎಷ್ಟಿದೆ ಅಂತಂದರೆ 13.1% ಇದೆ. ಅವರ ನ್ಯಾಷನಲ್ ವೆಲ್ತ್ ಎಷ್ಟಿದೆ ಅಂದರೆ ರಾಷ್ಟ್ರೀಯ ಸಂಪತ್ತು ಎಷ್ಟಿದೆ ಅಂದರೆ 5.9% ಇದೆ, ಅಂದರೆ ಅಪ್ರಾಕ್ಸಿಮೇಟ್ಲಿ 6%. ಇನ್ನು ಮಧ್ಯದ 40 ಭಾಗದ ಜನ, ಮಧ್ಯಮ ವರ್ಗ ಅಂತ ಕರಿತೀವಲ್ಲ, ಆ 40 ಭಾಗ ಜನರದು ರಾಷ್ಟ್ರೀಯ ಆದಾಯ 29.7% ಇದೆ, 30% ಅಂತ ಅಂದ್ಕೊಳ್ಳಿ. ಅವರ ರಾಷ್ಟ್ರೀಯ ಸಂಪತ್ತಿನ ಪರ್ಸೆಂಟೇಜು ಎಷ್ಟಿದೆ ಅಂದರೆ 29.5% ಮಾತ್ರ ಇದೆ. ಹಾಗೆ ಮೇಲಿನ ಸಮಾಜದ ಮೇಲ್ಗಡೆ ಇದ್ದಾರಲ್ಲ, ಅದರಲ್ಲಿ ಟಾಪ್ 10 ಅಂತ ಯಾರನ್ನು ಕರಿತೀವಿ, ಅವರ ರಾಷ್ಟ್ರೀಯ ಆದಾಯ 57.1% ಇದೆ ಮತ್ತು ಅವರ ರಾಷ್ಟ್ರೀಯ ಸಂಪತ್ತು 65% ಅಂದರೆ 10 ಭಾಗ ಜನರು 65% ಸಂಪತ್ತನ್ನು ಹೊಂದಿದ್ದಾರೆ.
ಆದಾಯ 58% ಆದಾಯವನ್ನು ಪಡಿತಾ ಇದ್ದಾರೆ. ಇನ್ನು ಟಾಪ್ 1% ಇದಾರಲ್ಲ ಮೇಲ್ಗಡೆ, ಅಂದರೆ ನಾವು ಬಿಲಿಯನೇರ್ಸ್ ಅಂತ ಕರಿತೀವಲ್ಲ, ಅವರು 21% ರಾಷ್ಟ್ರೀಯ ಸಂಪತ್ತಿನ ಶೇರ್ ಅವರಿಗಿದೆ 1%ಗೆ, ಮತ್ತು ಅವರ ರಾಷ್ಟ್ರೀಯ ಒಟ್ಟು ಸಂಪತ್ತು 33% ಇದೆ. ಹಾಗಾದರೆ ಪ್ರಜಾಪ್ರಭುತ್ವದ ನಿಜವಾದ ಆಶಯ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಈ ಆಶಯದ ಪ್ರಕಾರ ಯಾರ ದೇಶ ಯಾರ ಆಸ್ತಿಯಾಗಿದೆ, ಯಾರು ಈ ದೇಶವನ್ನು ನನ್ನ ದೇಶ ಅಂತ ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ, ಯಾರು ಆತ್ಮನ ವಿಶ್ವಾಸದ ದೇಶವನ್ನು ಕಟ್ಟಬೇಕು, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮಾಡಬೇಕು ಅಂತ ನಾವೆಲ್ಲ ಏನು ಘೋಷಣೆ ಕೂಗ್ತಾ ಇದ್ದೀವಿ, ಈ ಘೋಷಣೆಯ ಪ್ರಕಾರ ದೇಶ ಕೆಲವರ ಸ್ವತ್ತು ಮಾತ್ರ ಆಗಿದೆ. ನಮ್ಮ ದೇಶದಲ್ಲಿ ಬಿಲಿಯನೇರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಅಮೇರಿಕನ್ ಡಾಲರ್ನಲ್ಲಿ ಹೆಚ್ಚು ಶ್ರೀಮಂತರು ಯಾರು ಅಂದರೆ ಅವರ ಸಂಖ್ಯೆ ಕಳೆದ 10-15 ವರ್ಷಗಳಲ್ಲಿ ಹೆಚ್ಚಾಗಿದೆ. ಹಾಗೆ ಬಡವರ ಸಂಖ್ಯೆ ಸುಮಾರು 4.9 ಕೋಟಿಯಷ್ಟು ಜನರನ್ನು ನಾವು ಈಗಾಗಲೇ ಇದ್ದ ಬಡತನದ ರೇಖೆಯ ಒಳಗಡೆ ದೂಡಿದ್ದೇವೆ. ಅಂದರೆ ಬಡವರ ಸಂಖ್ಯೆ ಹೆಚ್ಚಾಗ್ತಿದೆ, ಮೇಲಿನ ಶ್ರೀಮಂತರ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಮಧ್ಯಮ ವರ್ಗ ಮತ್ತು ಕೆಳಗಿನ ವರ್ಗದವರು ನಾವು ದಿನೇ ದಿನೇ ನಮ್ಮ ಭಾರತ ಅಂತ ಹೇಳ್ಕೊಳ್ತಿದ್ವಲ್ಲ, ಅದನ್ನು ಆ ವಿಶ್ವಾಸವನ್ನೇ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಸಂಗತಿ, ಪ್ರಜಾಪ್ರಭುತ್ವದಲ್ಲಿ ನೀವು ಪಾರ್ಲಿಮೆಂಟನ್ನು ಗಮನಿಸಿದರೆ, ನಮ್ಮ ಕಳೆದ ಸ್ವಾತಂತ್ರ್ಯವನ್ನು ಪಡೆದ 75 ವರ್ಷಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದ ಹೆಚ್ಚು ಶ್ರೀಮಂತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಪಾರ್ಲಿಮೆಂಟಿನ ಒಳಗಡೆ. ಮತ್ತು ಯಾರು ಅವರ ತಂದೆ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದ, ತಾಯಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ಲು, ಅವರ ಕುಟುಂಬದವರು ಮೆಂಬರ್ ಆಗಿದ್ದರು, ಅವರ ಸಂಖ್ಯೆ ಕಳೆದ ಪಾರ್ಲಿಮೆಂಟಿಗಿಂತಲೂ ಈ ಪಾರ್ಲಿಮೆಂಟಲ್ಲಿ ಹೆಚ್ಚಾಗಿದೆ. 10%, 12% ಹೆಚ್ಚಾಗಿದೆ. ಸ್ವಾತಂತ್ರ್ಯ ಬಂದ ಮೊದಲ ತಲೆಮಾರಿನಲ್ಲಿ ಇದ್ದಂಥ ಅಥವಾ 25 ವರ್ಷಗಳಲ್ಲಿ ಇದ್ದಂಥ ಈ ಸಂಖ್ಯೆ, ಅಂದರೆ ಪಾರಂಪರಿಕವಾಗಿ ತಂದೆ ರಾಜಕೀಯ ಮನೆತನದವನು, ಆದ್ದರಿಂದ ಮಗ ಬಂದ, ಇವರ ಸಂಖ್ಯೆ ಮಧ್ಯೆ ಕಡಿಮೆ ಆಗಿತ್ತು. ಈಗ ಆ ಸಂಖ್ಯೆ ಮತ್ತೆ ಜಾಸ್ತಿ ಆಗ್ತಿದೆ ಮತ್ತು ಶ್ರೀಮಂತರ ಸಂಖ್ಯೆ ಪಾರ್ಲಿಮೆಂಟ್ನಲ್ಲಿ ಜಾಸ್ತಿ ಆಗ್ತಿದೆ. ಅಂದರೆ ಇದರ ಅರ್ಥ ಏನು ಅಂದರೆ, ನಮ್ಮ ಪ್ರಜಾಸತ್ತೆ ದಿನದಿಂದ ದಿನಕ್ಕೆ ತನ್ನ ನಿಜವಾದ ಅರ್ಥವನ್ನು ಕಳೆದುಕೊಳ್ಳುತ್ತಿದೆ. ನಿಜವಾದ ಅರ್ಥ ಅಂದರೆ ಈ ದೇಶ ಎಲ್ಲರಿಗೆ ಸೇರಿದ್ದು, ಯಾರು ಬೇಕಾದರೂ ಸ್ಪರ್ಧೆ ಮಾಡಿ ಗೆದ್ದು ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿ ಆಗಬಹುದು, ಅವನು ಜನಗಳ ನಿಜವಾದ ಆಶೋತ್ತರಗಳನ್ನು ಪ್ರಕಟ ಮಾಡಬಹುದು ಅನ್ನುವ ವಿಶ್ವಾಸ ಇತ್ತಲ್ಲ, ಅದು ಕಡಿಮೆ ಆಗ್ತಾ ಇದೆ. ಹಾಗೆ ಪ್ರಜಾಪ್ರಭುತ್ವದ ಮುಖ್ಯ ದೇಗುಲಗಳು ಅಂತ ನಾವು ಯಾವುದನ್ನು ಪಾರ್ಲಿಮೆಂಟನ್ನು, ಅಸೆಂಬ್ಲಿಗಳನ್ನು ಕರಿತೇವೆ, ಈ ಮುಖ್ಯ ದೇಗುಲಗಳಲ್ಲಿ ಶ್ರೀಮಂತರ ಸಂಖ್ಯೆ ದಿನೇ ಹೆಚ್ಚಾಗ್ತಾ ಇದೆ. ಶ್ರೀಮಂತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಆ ಪಾರ್ಲಿಮೆಂಟುಗಳಲ್ಲಿ, ಆ ಅಸೆಂಬ್ಲಿಗಳಲ್ಲಿ ಬಡವರ ಮತ್ತು ಜನಸಾಮಾನ್ಯರ ನೋವುಗಳ ಚರ್ಚೆ ಅಥವಾ ಅವರ ವಿಚಾರಗಳ ಚರ್ಚೆಯ ಸಂಖ್ಯೆಯೇ ಬಹುಶಃ ಕಡಿಮೆ ಆದರೆ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವ ಅಂತ ಅನ್ನೋದರ ನಿಜವಾದ ಅರ್ಥ ಇತ್ತಲ್ಲ, ನಾವು ಜನರಿಗಾಗಿ, ಸಾಮಾನ್ಯ ಜನರಿಗಾಗಿ, ದುಡಿಯುವ ಜನರಿಗಾಗಿ, ದಲಿತರಿಗಾಗಿ ಅನ್ನುವ ಕಲ್ಪನೆ ಇತ್ತಲ್ಲ, ಆ ಕಲ್ಪನೆ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಈ ಕುಸಿತ ಪ್ರಜಾಪ್ರಭುತ್ವದ ಮೂಲ ಬೇರುಗಳನ್ನು ಅಲ್ಲಾಡಿಸುತ್ತದೆ. ಹೀಗೆ ಅಲ್ಲಾಡಿಸುವುದರಿಂದ ಈ ಪ್ರಜಾಪ್ರಭುತ್ವ ನಾಳೆ ಕೆಲವು ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿ ಹೋದರೆ, ಈಗೇನು 76% ಒಂದು ರಾಜಕೀಯ ಪಕ್ಷಕ್ಕೆ ಸಲ್ಲುತ್ತಾ ಇದೆ, ಅದು 90% ಆದರೆ ರಾಜಕೀಯ ಪಕ್ಷ ಚುನಾವಣೆಯನ್ನು ನಡೆಸುವುದು ಕೇವಲ ಕಾಟಾಚಾರದ ಒಂದು ಸಂಪ್ರದಾಯವಾಗಿ ಮಾರ್ಪಡುತ್ತದೆ. ಆನಂತರ ಕಾರ್ಪೊರೇಟ್ ಸಂಸ್ಥೆಗಳು ಪೂರ್ಣ ಪ್ರಜಾಪ್ರಭುತ್ವವನ್ನು ತಮ್ಮ ಕೈಗೆ ಪರೋಕ್ಷವಾಗಿ ಎತ್ಕೊಳ್ತವೆ. ಕೆಲವು ವರ್ಷಗಳ ನಂತರ ಪ್ರತ್ಯಕ್ಷವಾಗಿ ಕಾರ್ಪೊರೇಟ್ ಸಂಸ್ಥೆಗಳೇ ದೇಶದ ಆಡಳಿತವನ್ನು ನಡೆಸೋದಕ್ಕೆ ಆರಂಭ ಮಾಡ್ತವೆ. ತಮಗೆ ಬೇಕಾದ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತವೆ. ಆ ಕಾನೂನುಗಳು ಬಡವರ ಪರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಆ ಕಾನೂನುಗಳು
ಶ್ರೀಮಂತರು ಅಂತ ಹೇಳೋದಕ್ಕಿಂತಲೂ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಆ ಕಂಪನಿಯ ಮಾಲೀಕರು ಬಯಸುವ ಗುಲಾಮರಾದಂತಹ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವ ಕಾನೂನುಗಳು ಮತ್ತು ಯಾರ ಅದೃಷ್ಟ ಒಳ್ಳೆಯದಿದೆಯೋ ಅವರು ಶ್ರೀಮಂತರಾಗಿದ್ದಾರೆ, ಯಾರಿಗೆ ಅದೃಷ್ಟ ಸರಿ ಇಲ್ವೋ ಅವರು ಬಡವರಾಗಿದ್ದಾರೆ ಅಂತ ಹೇಳುವ ಒಂದು ಹೊಸ ಕಾನೂನು. ಅದೇನು ಹೊಸದಲ್ಲ, ಭಾರತಕ್ಕೆ ಮನುಧರ್ಮಶಾಸ್ತ್ರದ ಕಾನೂನು. ಅದು ಮತ್ತೆ ಜಾರಿಗೆ ಬಂದರೆ ನಾವು ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವದ ಈ ಬೆಳವಣಿಗೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸದೇ ಹೋದರೆ, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ, ಈ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡಿದ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಆ ಎಲ್ಲ ಮಹನೀಯರ ನಿಜವಾದ ಆಶಯಗಳು ಬತ್ತಿ ಹೋಗುವಂತಹ ಕಾಲ ತುಂಬ ಹತ್ತಿರದಲ್ಲಿದೆ ಅಂತ ಅನ್ನೋದು ಇವತ್ತಿನ ಎಚ್ಚರಿಕೆಯ ಮಾತಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ಸಂಗತಿಗಳನ್ನು ನಮ್ಮ ಗಮನದಲ್ಲಿಟ್ಟುಕೊಂಡು ಈ ಪ್ರಜಾಪ್ರಭುತ್ವವನ್ನು ಉಳಿಸೋದು ಹೇಗೆ, ಇದನ್ನು ಎಲ್ಲರ ಪ್ರಜಾಪ್ರಭುತ್ವವನ್ನು ಮಾಡುವುದು ಹೇಗೆ ಅನ್ನುವುದರ ಕಡೆಗೆ ನಮ್ಮ ವಿಚಾರವಂತರು, ರಾಜಕೀಯ ತಜ್ಞರು, ಸಾಮಾನ್ಯ ಕಾರ್ಯಕರ್ತರು ಈ ಚಿಂತನೆಯನ್ನು ಹೆಚ್ಚು ಹೆಚ್ಚು ಮಾಡಬೇಕಾದಂಥ ಅಗತ್ಯ ಇವತ್ತು ಬಂದಿದೆ. ಅದನ್ನು ಮಾಡದೆ ಹೋದರೆ ಪ್ರಜಾಪ್ರಭುತ್ವ ನಮ್ಮ ಕೈಲಿ ಉಳಿಯೋದಿಲ್ಲ. ಅದು ನಮ್ಮ ಕೈಲಿ ಉಳಿಯೋದಿಲ್ಲ ಅಂತ ಆದಮೇಲೆ ಕಾರ್ಪೊರೇಟ್ ಸಂಸ್ಥೆಗಳು ಅಂತ ನಾವೇನು ಕರಿತೇವೆ ಅದು ಕೆಲವರ ಕೈಯಲ್ಲಿ ಉಳಿಬೋದು. ಆ ಕಾರ್ಪೊರೇಟ್ ಸಂಸ್ಥೆಗಳು ಭಾರತೀಯರೇ ಆಗಬೇಕಾಗಿಲ್ಲ, ಪ್ರಪಂಚದ ಯಾವ ದೇಶ ಬೇಕಾದರೂ ಆಗ್ಬೋದು. ಆದ್ದರಿಂದ ಮತ್ತೊಂದು ನವ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಆಳ್ವಿಕೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ನಾವು ಯಾರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಧನ್ಯವಾದಗಳು ಹನುಮಂತಯ್ಯನವರಿಗೆ. ಭಾಳ ವಾಸ್ತವವಾಗಿರ್ತಕ್ಕಂಥ ಅಂಶಗಳನ್ನು ಮತ್ತು ಜಾಗತೀಕರಣದ ಆರಂಭದ ಹಂತದಿಂದ ಇತ್ತೀಚಿನ ದಿನಗಳವರೆಗೆ ಅದು ಪಡೆದಿರ್ತಕ್ಕಂಥ ರೂಪಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅವರು ಹೇಳಿರ್ತಕ್ಕಂಥ ಅಂಶಗಳೇನೋ ಅವರ ಆರೋಪಗಳಲ್ಲ. ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ದೇಶದ ಆರ್ಥಿಕ ಮಂತ್ರಿ, ಅವರಿಗಾಗಲೇ ಅಸೆಟ್ ಮೊನಿಟೈಸೇಷನ್ ಅಂತ ಘೋಷಣೆ ಮಾಡಿದ್ದಾರೆ, ಆಸ್ತಿ ನಗದೀಕರಣ. ಈಗಾಗಲೇ ಅವ್ರು ಹೇಳಿರ್ತಕ್ಕಂಥ ಸಾರ್ವಜನಿಕ ಕೈಗಾರಿಕೆಗಳಾಗಿರಲಿ, ವಿಮಾನ ನಿಲ್ದಾಣಗಳಾಗಿರಲಿ, ಈ ಥರದ ಹಲವಾರು ಪಬ್ಲಿಕ್ ಸೆಕ್ಟರ್ನ ಸಾರ್ವಜನಿಕ ಕೈಗಾರಿಕೆಗಳನ್ನು ಸುಮಾರು 6 ಲಕ್ಷ ಕೋಟಿ ದುಡ್ಡಿಗೆ ಮಾರಾಟ ಮಾಡಿ ಸರ್ಕಾರ ನಡೆಸೋದು, ಅಂದರೆ ಅಪ್ಪನ ಆಸ್ತಿಯನ್ನು ಮಾರಿ ಸರ್ಕಾರ ನಡೆಸ್ತಕ್ಕಂಥ ಒಂದು ಸ್ಥಿತಿಗೆ ಇವತ್ತು ದೇಶವನ್ನು ತಂದಿಟ್ಟಿದ್ದಾರೆ. ಮತ್ತು ಅವರು ಹೇಳಿದ ಹಾಗೇ ನಮ್ಮ ದೇಶದ ಪ್ರಧಾನಿ ಮೋದಿಯವರು ಹೇಳಿದರು, ಬಿಸ್ನೆಸ್ ಈಸ್ ನಾಟ್ ದಿ ಬಿಸ್ನೆಸ್ ಆಫ್ ಗೌರ್ಮೆಂಟ್ ಅಂತ. ವ್ಯಾಪಾರ ಮಾಡೋದು ಸರ್ಕಾರದ ವ್ಯವಹಾರ ಅಲ್ಲ. ಅಂದರೆ ಶಿಕ್ಷಣ, ಆರೋಗ್ಯ, ಸಾರಿಗೆ, ವಿದ್ಯುತ್ತು, ಈ ಥರದ ಜೀವನಾವಶ್ಯಕ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಯಾವ ಕ್ಷೇತ್ರವೂ ಸಹಿತ ಅದು ಸೇವೆ ಅಲ್ಲ, ಅದು ವ್ಯಾಪಾರ ಅಂತಕ್ಕಂಥ ನಿಲುವಿಗೆ ಅವರು ಬಂದಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮಾನ್ಯ ಹನುಮಂತಯ್ಯನವರು ಹೇಳಿರ್ತಕ್ಕಂಥ ಹಲವಾರು ಅಂಶಗಳನ್ನು ಉದಾಹರಣೆಯಾಗಿ ನಮ್ಮ ಮುಂದೆ ಕೂರಿದ್ದಾರೆ. ಸರ್, ಒಂದೇ ಒಂದು ಪ್ರಶ್ನೆ, ಸಮಯ ಆಗ್ತಾ ಇರೋದ್ರಿಂದ ಒಂದೇ ಪ್ರಶ್ನೆಯನ್ನು ನಾನು ನಮ್ಮ ಮುಂದೆ ಕೇಳುತ್ತೀನಿ. ಮತ್ತು ಬೇರೆ ಓದುಗರ ಪ್ರಶ್ನೆಗಳು ಬಂದಾಗ ಅದನ್ನು ಪ್ರತ್ಯೇಕವಾಗಿ ನಿಮ್ಮ ಜೊತೆ ಮಾತಾಡಿ ಮುಂದೆ ಅದನ್ನು ಲೇಖನದ ರೂಪದಲ್ಲಿ ನಾವು ಅದನ್ನು ತೊಗೊಂಡ್ಬರ್ತೇವೆ. ಅವಾಗ ತಮ್ಮ ಗಮನಕ್ಕೆ ಒಬ್ಬ MP ಆಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ ತಾವು ಗಮನಿಸಿದ್ರಿ, ಒಂದು ಈ ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಆಯೋಗಗಳು, ಕಮಿಷನ್ಗಳು ನಮ್ಮ ದೇಶದಲ್ಲಾಗಿದೆ. ಇಂದ್ರಜಿತ್ ಗುಪ್ತಾ ಅವ್ರದ್ದು ಒಂದು ಕಮಿಷನ್ ಚುನಾವಣೆ ಸುಧಾರಣೆಗೆ, ಸರ್ಕಾರನೇ ಚುನಾವಣೆಗಳನ್ನು ಯಾವ ಥರ ನಿರ್ವಹಿಸ್ಬೋದು, ಫೈನಾನ್ಸ್ ಮಾಡ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಅವರ ವರದಿಯ ಕೊನೆಯಲ್ಲಿ ಒಂದು ಶಿಫಾರಸನ್ನು ಮಾಡ್ತಾರೆ ಸರ್ಕಾರಕ್ಕೆ. ಏನು ಅಂತಂದರೆ, ಈ ಕಾರ್ಪೊರೇಟ್ ಕಂಪನಿಗಳು ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡನ್ನು ಕೊಡಬಾರ್ದು. ಸೊ ಪೊಲಿಟಿಕಲ್ ಪಾರ್ಟಿಗಳು ಜನರಿಂದಾನೇ ಧನಸಂಗ್ರಹವನ್ನು ಮಾಡಿ ಜನರಿಗೆ ನಿಷ್ಠ ಆಗಿರಬೇಕು. ಕಾರ್ಪೊರೇಟ್ ಕಂಪನಿಗಳು ಇವರಿಗೆ ಫಂಡಿಂಗ್ ಮಾಡಿದರೆ ಆ ಕಾರ್ಪೊರೇಟ್ ಕಂಪನಿಗಳ ನಿಯಂತ್ರಣಕ್ಕೆ ನಮ್ಮ ದೇಶ ಹೋಗ್ತದೆ ಅಂತ ಅವಾಗಲೇ ಹೇಳಿದರು. ಇಷ್ಟೊತ್ತನ ಹೇಳಿರ್ತಕ್ಕಂಥ ಮಾತುಗಳು ಈಗಾಗಲೇ ದೇಶವನ್ನು ಕಾರ್ಪೊರೇಟ್ ಕಂಪನಿಗಳ ಕೈಗೆ ಒಪ್ಪಿಸಿದ್ದಾರೆ. ನೀವು ಹೇಳಿದಾಗೆ ದೇಶ ಇನ್ಮೇಲೆ ಜನಗಳು ಪ್ರಜೆಗಳಲ್ಲ, ಅವರು ಗ್ರಾಹಕರು. ಪ್ರಜೆಗಳಲ್ಲ, ಅವರು ಗ್ರಾಹಕರು.
ಅಂದರೆ ಗ್ರಾಹಕನಾಗಿದ್ದವನು ಮಾತ್ರ ಬದುಕ್ತಾನೆ, ಇಲ್ಲದವನು ಇಲ್ಲ ಅಂತಕ್ಕಂಥ, ಅಂದರೆ ದುಡ್ಡು ಕೊಟ್ಟರೆ ಮಾತ್ರ ಸೇವೆಗಳು ಸಿಗ್ತವೆ ಅನ್ನೋ ಸ್ಥಿತಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪಾರ್ಲಿಮೆಂಟು ಕಲ್ಯಾಣ ರಾಜ್ಯದಿಂದ ಕಂಪನಿ ರಾಜ್ಯದ ಕಡೆ ಇವತ್ತು ಬರ್ತಾ ಇದೆ. ಸೊ ಇದನ್ನು ತಡೆಯೋಕ್ಕೆ ಏನು ಮಾಡಬೇಕು ಅನ್ನೋದು, ಯಾಕಂದರೆ ಇಷ್ಟೊತ್ತರ ನಾವು ವಿವರಣೆಗಳನ್ನು ಹೇಳಿದ್ದೀವಿ, ಅದು ಜನರಿಗೆ ಈಗ ಅರ್ಥ ಆಗ್ತಾ ಇದೆ. ಸೊ ಇದನ್ನು ತಡೆಯೋದು ಹೇಗೆ ಇದರ ಒಂದೇ ನಿಮಿಷ. ಆಮೇಲೆ 60% ಸಂಪತ್ತಿನ ಮಾಲೀಕರು 60% ಉದ್ಯೋಗ ನೀಡಿದ್ದಾರೆ, ಇಲ್ಲ ಅದು 20% ಅಲ್ಲ. ಆದರೆ ಅವರಿಗೇನು ಅರ್ಹತೆ, ಇಷ್ಟು ಸಂಪತ್ತು ಶೇಖರಿಸಿಕೊಳ್ಳಲು ಅದು ದರೋಡೆ ಅಷ್ಟೇ ಅಂತ ಪಾರ್ಥಸಾರಥಿಯವರು ಪ್ರಶ್ನೆ ಕೇಳಿದ್ದಾರೆ. BR ಮಂಜುನಾಥ್ ಅವರು ಈಗಾಗಲೇ ಜನತಂತ್ರವು ಅದಾನಿ ಅಂಬಾನಿ ಆಡಳಿತ ಆಗಿಲ್ಲವೇ ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಳ್ತಾರೆ, ಇದನ್ನು ತಡೆಯುವಂಥ ಮಾರ್ಗವನ್ನು ಸೂಚಿಸಿ ನಾನು ಆಗಲೇ ಹೇಳಿದಾಗೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದರ ನಿಜವಾದ ಅರ್ಥವನ್ನು ಕಳ್ಕೊಳ್ತಾ ಇದೆ ದಿನೇ ದಿನೇ. ಎರಡನೇದು, ಕಳ್ಕೊಳ್ತಿರೋದು ಮಾತ್ರ ಅಲ್ಲ, ಅದು ಹೊಸ ರೂಪವನ್ನು ಪಡೀತಿದೆ. ಆ ಹೊಸ ರೂಪ ಉತ್ತಮವಾದದ್ದರ ಕಡೆಗೆ ಹೋಗಿದ್ದರೆ ಬಹುಶಃ ನಾವು ಯಾರೂ ಇಷ್ಟು ಚಿಂತೆ ಮಾಡಬೇಕಾದಿರಲಿಲ್ಲ. ಆ ಹೊಸ ರೂಪ ಈ ಕಾರ್ಪೊರೇಟ್ ಕಂಪನೀಕರಣಗಳ ಕಡೆಗೆ ಹೋಗ್ತಾ ಇರೋದ್ರಿಂದ ನಾವೆಲ್ಲ ಚಿಂತನೆ ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಇದನ್ನು ತಪ್ಪಿಸೋದಕ್ಕೆ ಒಂದು ಮುಖ್ಯವಾದ ಮಾರ್ಗವನ್ನು ಗುಪ್ತಾ ಅವರ ಸಮಿತಿ ಹೇಳಿರೋದು ಭಾಳ ಸರಿಯಾದದ್ದು. ಅದೇನು ಅಂದರೆ, ಜನರಿಂದ ಸಂಗ್ರಹ ಮಾಡಿದ್ದನ್ನು ರಾಜಕೀಯ ಪಕ್ಷಗಳು ಪಾರದರ್ಶಕವಾಗಿ ಖರ್ಚು ಮಾಡಿ ಚುನಾವಣೆಗಳನ್ನು ನಡೆಸಿದರೆ ಚುನಾವಣೆಗಳು ಭ್ರಷ್ಟಾಚಾರದಿಂದ ಮುಕ್ತವಾಗ್ತವೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಇವತ್ತಿನ ಯಾವ ಚುನಾವಣೆಯನ್ನು ಭ್ರಷ್ಟಮುಕ್ತ ಚುನಾವಣೆ ಅಂತ ಹೇಳೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಗೆ ಎಲ್ಲ ರಾಜಕೀಯ ಪಕ್ಷಗಳು ಬಂದುಬಿಟ್ಟಿವೆ. ಹಾಗಾದರೆ ಇದಕ್ಕೆ ಅನ್ಯ ಮಾರ್ಗ ಇಲ್ಲವೇ ಅಂತ ಅನ್ನೋ ಚಿಂತನೆ ಕೂಡ ಭಾಳ ಸಾರಿ ನಡೀತಾ ಇತ್ತು. ನನಗೆ ಇನ್ನೂ ಒಂದು ಚಿಂತನೆ ಏನು ಇದೆ, ಈಗಾಗಲೇ ಈ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಭಾಳ ಜನ. ಸರ್ಕಾರವೇ ಒಂದು ಚುನಾವಣಾ ನಿಧಿಯನ್ನು, ಯಾಕೆಂದರೆ ಇವತ್ತು ನಮ್ಮ ಕಾರ್ಪೊರೇಟ್ ನಮ್ಮ ಒಟ್ಟು ಆರ್ಥಿಕ ವ್ಯವಸ್ಥೆಯನ್ನು ನೋಡಿದ್ರೆ ಸುಮಾರು 35 ಲಕ್ಷ ಕೋಟಿ ನಮ್ಮ ಬಜೆಟ್ಟು. ಚುನಾವಣೆ ನಡೆಸೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಏನೂ ಇಲ್ಲ. ಯಥೇಚ್ಛವಾಗಿ ಹಣ ಖರ್ಚು ಮಾಡಿ ಚುನಾವಣೆಯನ್ನು ರಾಜಕೀಯ ಪಕ್ಷಗಳ ಪರವಾಗಿ ಸರ್ಕಾರ ಮಾಡ್ಬೋದು. ಅದಕ್ಕೊಂದು ಪ್ರತ್ಯೇಕ ಸಂಸ್ಥೆಯನ್ನು ನಿರ್ವಹಣೆ ಮಾಡೋದಕ್ಕೆ ಮಾಡಿ ಸರ್ಕಾರವೇ ಈ ಚುನಾವಣೆಗಳನ್ನು ನಡೆಸಿ ಸರ್ಕಾರವೇ ಬಂಡವಾಳವನ್ನು ಹೂಡೋದಕ್ಕೆ ಸಾಧ್ಯ ಆದರೆ ನಮ್ಮ ಚುನಾವಣೆಯಲ್ಲಿ ನಿಜವಾದ ಜನಪ್ರತಿನಿಧಿಗಳು ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅದು ಒಂದೇ ಒಂದು ಮಾರ್ಗ ನಮ್ಮ ಪ್ರಜಾಪ್ರಭುತ್ವವನ್ನು ಜೀವಂತವಾಗಿಡೋದಕ್ಕೆ ಸಾಧ್ಯ ಅಂತ ನನಗನ್ನಿಸ್ತದೆ. ಆ ಬಗ್ಗೆ ತೀವ್ರವಾದ ಚುನಾವಣಾ ಪದ್ಧತಿಯ ಒಂದು ಪರಿವರ್ತನೆ ಆರಂಭ ಆಗಬೇಕು ಅಂತ ಅನ್ನಿಸ್ತದೆ. ಅದಾಗದೇ ನಾವು ಏನೆಲ್ಲ ಮಾಡ್ತೀವಿ ಅದು ಸಾಧ್ಯ ಆಗ್ತಿಲ್ಲ. ಎರಡನೇದು, ಇವತ್ತೇನಾಗಿದೆ, ಯಾವುದಾದ್ರೂ ರಾಜಕೀಯ ಪಕ್ಷದಲ್ಲಿ ಒಬ್ಬ ದೊಡ್ಡ ನಾಯಕ ಆರಂಭ ಆದರೆ ಅವನು ಎಲ್ಲವನ್ನ ಕೇಂದ್ರೀಕರಣ ಮಾಡಿಕೊಂಡ್ರೆ ಸಂಪತ್ತು ಇತ್ಯಾದಿ ಎಲ್ಲ ರಾಜಕೀಯ ಪಕ್ಷದ್ದು, ಅವನೇ ಚುನಾವಣೆಯನ್ನು ನಡೆಸಿ ಆ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ತನ್ನ ಸೇವಕರಾಗಿರುವಂತೆ ನೋಡಿಕೊಳ್ಳಬಹುದು. ಅದೂ ಕೂಡ ಪ್ರಜಾಪ್ರಭುತ್ವದ ನಿಜವಾದ ಅರ್ಥವನ್ನು ಕಳ್ಕೊಳ್ತದೆ. ಹಾಗೆ ನೀವು ಆರ್ಥಿಕ ಬೆಂಬಲವನ್ನು ಕೊಡಿ ಅಂತ ಕಾರ್ಪೊರೇಟ್ ಕಂಪನಿಗಳಿಗೆ ಕೇಳಿಕೊಂಡ್ರೆ ಅವ್ರು ಕೊಡಕ್ಕೆ ತಯಾರಾಗ್ತಾರೆ. ಯಾಕೆಂದರೆ ಆ ಸರ್ಕಾರದಿಂದ ಎಲ್ಲ ಲಾಭ ಪಡ್ಕೊಂಡಿರ್ತಾರೆ, ಕೊಡಕ್ಕೆ ತಯಾರಾಗ್ತಾರೆ. ಅವರ ಕೈಗೊಂಬೆಗಳಾಗಿ ಈ ಉಳಿದೆಲ್ಲ ಜನಪ್ರತಿನಿಧಿಗಳು ಪರಿವರ್ತನೆ ಆಗುವ ಸೂಚನೆ ಕೂಡ ನಮ್ಮ ಕಣ್ಮುಂದೆ ಇದೆ. ಆದ್ದರಿಂದ ಒಟ್ಟು ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರುವ ಪ್ರಯತ್ನವನ್ನು ಇವತ್ತು ಮಾಡಬೇಕು. ಆದ್ದರಿಂದಲೇ ಆಮೇಲೆ ಸರ್ಕಾರ ಏನು ನಮ್ಮ ದೇಶದಲ್ಲಿ ಶ್ರೀಮಂತರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಕೊಳ್ಳುವ ಈ ಹುಚ್ಚು ಚಾಳಿಗೆ ಬಿದ್ದಿರೋದ್ರಿಂದ ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಇಷ್ಟೊಂದಿದೆ ಅಂತ ಹೇಳ್ಕೊಳ್ಳೋ ಇದಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಶ್ರೀಮಂತರ ಸಂಖ್ಯೆ ಜಾಸ್ತಿ ಇದೆ ನೋಡಿ, 40 ಜನ ಬಿಲಿಯನೇರ್ಗಳಾಗಿದ್ದಾರೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. 48 ಜನ 5 ವರ್ಷದ ಅವಧಿಯಲ್ಲಿ ಬಿಲಿಯನೇರ್ಗಳಾಗಿದ್ದಾರೆ. ಆದರೆ ಅದೇ 48 ಜನ ಬಿಲಿಯನೇರ್ಗಳಾಗಿ 4 ರಿಂದ 5 ಕೋಟಿ ಜನ, 4.9 ಕೋಟಿ ಜನ ಬಡತನದ ರೇಖೆಯ ಒಳಗಡೆ ತಳ್ಳಲ್ಪಟ್ಟಿದ್ದಾರೆ ಅಂತ ಅಂದರೆ ಅವರ ಜೀವನ ದುರ್ಭರವಾಗಿದೆ ಅಂತ, ಇವರ ಜೀವನ ವಿಲಾಸಿಯಾಗಿದೆ ಅಂತ. ಈ 48 ಜನರ ವಿಲಾಸಿ ಜೀವನ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರ್ತದೋ,
4.5 ಕೋಟಿ 5 ಕೋಟಿ ಜನ ಬಡತನಕ್ಕೆ ದೂಡಲ್ಪಟ್ಟಿರುವುದು ಶೋಭೆ ತರ್ತದೋ ಅನ್ನುವ ಚಿಂತನೆಯನ್ನು ಸರ್ಕಾರಗಳು ಮಾಡದೆ ಹೋದರೆ, ಅಂದರೆ ಇದನ್ನು ಹೇಗೆ ತಪ್ಪಿಸೋದು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಆ ಪ್ರಶ್ನೆಗೆ ನನಗೆ ಅನ್ನಿಸ್ತದೆ, ನಾವು ಪ್ರಜಾಪ್ರಭುತ್ವ ಜನರಿಗಾಗಿ ಅನ್ನುವ ಚಿಂತನೆ, ರಾಜಕೀಯ ಚಿಂತನೆ ಇರುವ ಪಕ್ಷಗಳು ಅಧಿಕಾರಕ್ಕೆ ಬರದೆ ಹೋದರೆ ಇಂಥ ದುರಂತಗಳು ಸಂಭವಿಸುತ್ತವೆ. ಹಾಗೆ ಬರುವಂತೆ ನಾವು ರಾಜಕೀಯ ಪಕ್ಷಗಳ ಜೊತೆಗೂ ಈ ಒಡನಾಟ ಮತ್ತು ಸಂವಾದವನ್ನು ಆರಂಭ ಮಾಡಬೇಕು. ಅದಕ್ಕಿನ್ನೂ ದೊಡ್ಡದಾಗಿ ಜನರ ಜೊತೆ ಕೂಡ ಇಂಥ ಸಂವಾದವನ್ನು ಆರಂಭ ಮಾಡಬೇಕು. ಹಾಗೆ ಮಾಡುವ ಮೂಲಕ ಮಾತ್ರ ಪ್ರಜಾಸತ್ತೆಗೆ, ಈಗ ಸುಮ್ಮನೆ ಉದಾಹರಣೆ ಕೊಡ್ತೀನಿ, ಸಾಮಾನ್ಯ ಹಳ್ಳಿಗನಿಗೂ ಕೂಡ ಉದ್ಯೋಗದ ಕೊರತೆ ಆಗಬಾರ್ದು ಅನ್ನುವ ಕಾರಣದಿಂದಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಬಂತು. ಕಳೆದ 3-4 ವರ್ಷಗಳಿಂದ ಅಂಥ ಮಹತ್ವದ ಯೋಜನೆಗೆ ಹಣ ಕಡಿಮೆ ಆಗ್ತಿರೋದು ನೋಡಿದ್ರೆ ನಾವು ಏನು ಮಾಡ್ತಿದ್ದೇವೆ ಅಂತ, ಅದು ಕೂಡ ಮುಖ್ಯವಾದ ಪ್ರಶ್ನೆ ಅಂತ. ಅಂದರೆ ಇಂಥದ್ದನ್ನು ಜನರ ನಡುವೆ ತೆಗೆದುಕೊಂಡು ಹೋಗುವ ಕೆಲಸಗಳನ್ನು ರಾಜಕೀಯ ಪಕ್ಷಗಳು ಮಾಡಬೇಕು. ಒಂದು ತಾವು ಹೇಳಿದಾಗೆ ಉದ್ಯೋಗ ಖಾತ್ರಿ ಯೋಜನೆಗೆ ಹಣ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಕಡೆ ಕಾರ್ಪೊರೇಟ್ ಕಂಪನಿಗಳ ಟ್ಯಾಕ್ಸ್ ಅನ್ನು ವಿನಾಯಿತಿ ಅದನ್ನು ನಾನು ಹೇಳಲಿಲ್ಲ. ತುಂಬ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಪೊರೇಟ್ ಕಂಪನಿಗಳ ಸಾಲ ವಜಾ ಆಗ್ತಾ ಇದೆ, ಮನ್ನಾ ಆಗ್ತಾ ಇದೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸಲ್ಲಿ ಎಲ್ಲ ಬ್ಯಾಂಕ್ಗಳು ತಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಈ ಕಂಪನಿಗಳ ಸಾಲವನ್ನು ಮನ್ನಾ ಮಾಡೋದನ್ನು ಆರಂಭ ಮಾಡಿವೆ. ಆದರೆ ನಾವೊಂದು ಸಣ್ಣ ರೈತನ ಸಾಲವನ್ನು ಅಥವಾ ವಿದ್ಯಾರ್ಥಿಗಳಿಗೆ ಕೊಟ್ಟ ಸಾಲವನ್ನು ಮನ್ನಾ ಮಾಡೋದಕ್ಕೆ ತಯಾರಾಗೋದಿಲ್ಲ. ಇಂಥದ್ದನ್ನು ಲಕ್ಷಗಟ್ಟಲೆ ಕೋಟಿಗಳಷ್ಟು ಸಾಲವನ್ನು ಮನ್ನಾ ಮಾಡಿರೋದನ್ನು ನಾವು ನೋಡ್ತೇವೆ. ಅದನ್ನು ಕಣ್ಣೊರೆಸೋಕೆ ಏನು ಹೇಳ್ತಾರೆ ಅಂದರೆ, ಇದು ಸಾಲ ಮನ್ನಾ ಅಲ್ಲ, ನಾವು ನಮ್ಮ ಲಾಭದಲ್ಲಿ ಮಾಡಿಕೊಂಡಿರುವ ಒಂದು ಪ್ರಾವಿಷನ್ ಮಾತ್ರ ಅಷ್ಟೇ. ಈ ಲಾಭದಲ್ಲಿ ಪ್ರಾವಿಷನ್ ಮಾಡಿಕೊಂಡು ನಾವು ವಸೂಲಿ ಮಾಡೋದ ಪ್ರಕ್ರಿಯೆ ಮುಂದುವರಿತದೆ ಅಂತ ಹೇಳ್ತಾರೆ. ಆ ವಸೂಲಿ ಪ್ರಕ್ರಿಯೆ ಮುಂದುವರೆದು ಎಷ್ಟು ಹಣ ಬಂದಿದೆ ಅನ್ನೋ ಲೆಕ್ಕ ಯಾರಿಗೂ ಕೊಡೋದಿಲ್ಲ. ಆದರೆ ಅವರ ಲೆಕ್ಕದಲ್ಲಿ, ಅವರ ಪುಸ್ತಕದಲ್ಲಿ ಇದು ವಜಾ ಆಗಿರ್ತದೆ. ಈ ವಜಾ ಆಗಿರೋದನ್ನು ಯಾವ ಕಂಪ್ನಿಗಳು ವಾಪಸ್ ಕಟ್ಟೋ ಕೆಲಸವನ್ನು ಮಾಡೋದಿಲ್ಲ. ಇದು ಅವರಿಗೆ ನೇರವಾಗಿ ನಿಮ್ಮ ಸಾಲ ಮನ್ನಾ ಮಾಡಿದ್ದೇವೆ ಅಂತ ಹೇಳಿದಾಗ ದುಡ್ಡು ಬ್ಯಾಂಕಿಂದ ದುಡ್ಡು ಕೊಟ್ಟಿದ್ದಾರೆ, ಆ ದುಡ್ಡು ಯಾವುದು ಬ್ಲ್ಯಾಕ್ ಮನಿ ಅಲ್ಲ, ಖಂಡಿತ ಸಾಮಾನ್ಯ ಜನರ ಪ್ರತಿ ಪೈಸೆ ಸಾಮಾನ್ಯ ಜನರ ಡೆಪಾಸಿಟ್ ವೈಟ್ ಮನಿ. ಸೊ ಜನರ ದುಡ್ಡನ್ನು ತೆಗೆದುಕೊಂಡು ಹೋಗಿ ಕಾರ್ಪೊರೇಟ್, ಆಮೇಲೆ ಆ ಜನರು ಕಟ್ಟಿರೋ ಬಡ್ಡಿಯಲ್ಲಿ ಅವರ ಲಾಭದ ಅಂಶ ತೋರಿಸೋದು, ಆ ಬಡ್ಡಿಯಲ್ಲಿ ಇದನ್ನ ಮನ್ನಾ ಮಾಡೋದು. ಅದನ್ನು ಹೇಳೋದು ಮಾತ್ರ ಇಲ್ಲ ಇಲ್ಲ ಅದು ಮನ್ನಾ ಅಲ್ಲ, ಅದಕ್ಕೊಂದು ಪ್ರಾವಿಷನ್ ಮಾಡಿದ್ದೀವಿ, ನಮ್ಮ ಲಾಭದ ಒಂದು ಅಂಶವನ್ನು ಇದಕ್ಕೆ ತೆಗೆದಿಟ್ಟಿದ್ದೇವೆ ಅಂತ ಹೇಳಿ ಹಗಲ್ದರೋಡೆನೆ ಇದು, ಇದರಲ್ಲೇನು ಅನುಮಾನವೇ ಇಲ್ಲ. ಆದರೆ ಅದೇ ನೀವು ಬಡವರನ್ನ ಅವರಿಗೆ ಕೊಡುವ ಸಾಲವನ್ನು ತುಂಬ ಕಾಪಾಡಿ ಇಷ್ಟು ಲಕ್ಷ ಕೋಟಿ, ಸಾವಿರಾರು ಕೋಟಿ, ಲಕ್ಷ ಕೋಟಿ ಎಲ್ಲಿ ಬಂತು? ಲಕ್ಷ ಕೋಟಿ ಏನಿದ್ರು ಕಾರ್ಪೊರೇಟ್ ಸಂಸ್ಥೆಗಳದು, 1,000 ಕೋಟಿ 1,000 ಕೋಟಿ ಇವ್ರದ್ದು. ಇಂಥದ್ದನ್ನು, ಇಂಥ ವೈಪರೀತ್ಯಗಳು ಸಾಮಾನ್ಯ ಜನರಿಗೆ ಅರ್ಥವಾಗದೇ ಇರೋದ್ರಿಂದ ನಾವು ಇಂಥ ದುಸ್ಥಿತಿಯಲ್ಲಿ ಇದ್ದೇವೆ ಅಂತ ಅನಿಸ್ತದೆ. ಅರ್ಥ ಆಗಬಾರ್ದು ಅಂತಾನೆ ರಾಮ ಭೀಮ ಇವೆಲ್ಲ ಶುರು ಮಾಡಿ. ಎಸ್, ಎಕ್ಸಾಕ್ಟ್. ಸೊ ಇನ್ನು ಕೊನೆಯದಾಗಿ ಒಂದೇ ಮುಗಿತಾ ಇದೆ. ಶ್ರೀಲಂಕಾ ಸಾಲದಲ್ಲಿ ಮುಳುಗಿ ಇವತ್ತು ಭೀಕರವಾದ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಸೊ ಭಾರತನೂ ಸಾಲವನ್ನು ದೊಡ್ಡ ಪ್ರಮಾಣದಲ್ಲೇ ಮಾಡ್ತಾ ಇದೆ. ಸೊ ಭಾರತಕ್ಕೆ ಈ ಸಾಲ ಒಂದು ರಾಜಕೀಯ, ಸಾಮಾಜಿಕ, ಆರ್ಥಿಕ ಕ್ರೈಸಿಸನ್ನು ತಂದುಕೊಡೋ ಸಾಧ್ಯತೆಗಳು ಏನಾದರೂ ಇದಾವ? ಭಾರತದ ಈ ಬೃಹತ್ ಪ್ರಮಾಣದ ಆರ್ಥಿಕ ಸಂಪನ್ಮೂಲಗಳನ್ನು ನೋಡಿದ್ರೆ ಇದು ಭಾಳ ಬೇಗ ಸಿಕ್ಕಾಕ್ಕೊಳ್ತದೆ ಅಂತ ಅನಿಸೋದಿಲ್ಲ. ಶ್ರೀಲಂಕಾ ಸಣ್ಣ ದೇಶ ಮತ್ತು ಅದರ ಆರ್ಥಿಕ ಸಂಪನ್ಮೂಲ ತುಂಬ ಕಡಿಮೆ ಇರೋದು, ಅವರ ಸಾಲದ ಪ್ರಮಾಣ ದೊಡ್ಡದು, ಆದ್ದರಿಂದ ಅವರು ಸಿಕ್ಕಾಕ್ಕೊಂಡ್ರು. ಆದರೆ ನಾವು ಬೃಹತ್ ರಾಷ್ಟ್ರ ಆದ್ದರಿಂದ ಬೃಹತ್ ಸಾಲ ಮಾಡಿರೋದ್ರಿಂದ ನಮಗೊಂದು ವಿಶ್ವಾಸ ಏನು, ನಮಗಿರುವ ಆರ್ಥಿಕ ಸಂಪನ್ಮೂಲಗಳು ಆ ಸಾಲವನ್ನು ಭರಿಸುವ ಶಕ್ತಿಯನ್ನು ಹೊಂದಿವೆ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಜನರು ನೀವು ಎಷ್ಟು ತೆರಿಗೆ ಕಟ್ಟಿ ಅಂದರೂ ಆನಂದವಾಗಿ ಕಟ್ತಾ ಇದ್ದಾರೆ. ಯಾರು ಸಣ್ಣ ಪ್ರತಿಭಟನೆಯನ್ನು ಮಾಡುವ ಧೈರ್ಯವನ್ನು ತೋರ್ತಾ ಇಲ್ಲ. ಬೆಲೆ ಏರಿಕೆಗೆ ರೆಸ್ಪಾನ್ಸ್ ಇಲ್ಲ.
₹46 ಇದ್ದ ಡೀಸೆಲ್ಲು ₹96 ಆದರೆ ನಾವು ಚಿಂತೆ ಮಾಡೋದಿಲ್ಲ, ಕಟ್ತೀವಿ. ನಮ್ಮದೇ ಹಣದಲ್ಲಿ ಕಟ್ಟಿದ ರಸ್ತೆಗಳ ಮೇಲೆ ಓಡಾಡೋದಕ್ಕೆ ಅಡಿಷನಲ್ ಟ್ಯಾಕ್ಸ್ ಕೊಟ್ಟು ಓಡಾಡ್ತೀವಿ. ನಾವು ಯಾರು ಅದನ್ನ ಟೋಲ್ ಅಂತ ಕರಿತೀವಿ. ವೆಹಿಕಲ್ ಖರೀದಿ ಮಾಡುವಾಗಲೇ ಟ್ಯಾಕ್ಸ್ ತಗೊಂಡಿರ್ತಾರೆ. ಮತ್ತು ನೀವು ಪ್ರತಿದಿನ ಓಡಾಡುವಾಗೂ ಟ್ಯಾಕ್ಸ್ ಕಟ್ತೀರಿ. ಅಂದ್ರೆ ಎಷ್ಟು ಟ್ಯಾಕ್ಸ್ ಕಟ್ತೀರಿ ಅಂದ್ರೆ ನೀವು ತೆಗೆದುಕೊಳ್ಳುವ ಸಂಬಳಕ್ಕಿಂತಲೂ 3ರಷ್ಟು ಟ್ಯಾಕ್ಸ್ ಕಟ್ಟೋ ಪ್ರವೃತ್ತಿ ಈಗ ಆರಂಭ ಆಗಿದೆ. ಅದಕ್ಕೆ ನಮ್ಮ ಜನ ಅಡ್ಜಸ್ಟ್ ಆಗಿಬಿಟ್ಟಿರೋದ್ರಿಂದ ಭಾರತದಲ್ಲಿರೋಷ್ಟು ಒಳ್ಳೆ ಪ್ರಜೆಗಳು ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳಿ ಪ್ರಪಂಚದ ಎಲ್ಲರೂ ಇಲ್ಲಿ ಹೂಡಿಕೆ ಮಾಡುವಂಥದ್ದನ್ನು ಆರಂಭ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಮತ್ತೇನವ್ರಿಗೆ ಈ ಥರದ ಒಂದು ಒಳನೋಟಗಳನ್ನು ಒಳಗಿನ ಮನುಷ್ಯನಾಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ, ಪಾರ್ಲಿಮೆಂಟ್ನಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆಗಳಿಂದ, ಅಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳಿಂದ ಹಲವಾರು ವಿಷಯಗಳನ್ನು ಇವತ್ತು ನಮ್ಮ ಗಮನಕ್ಕೆ ತಂದಿದ್ದಾರೆ. ಸೊ ಅವರಿಗೆ ತಮ್ಮ ಎಲ್ಲ ಒತ್ತಡಗಳ ಮಧ್ಯೆನೂ ನಿನ್ನೆ ಉದಯಪುರದಿಂದ ಬಂದಿದ್ದಾರೆ. ಉದಯಪುರದ ನಿರ್ಣಯಗಳು ಅವರ ರಾಜಕೀಯ ಚಳವಳಿಯನ್ನು ಬೆಂಬಲಿಸಲಿ ಅಂತ ಹೇಳಿ ಅವರೇ ಕೊನೆಯದಾಗಿ ಹೇಳಿದಂತೆ ಈ ಚುನಾವಣಾ ವಿಧಾನವನ್ನು ಕಾರ್ಪೊರೇಟ್ ಕಂಪನಿಗಳು ರಾಜಕೀಯ ಪಕ್ಷಗಳ ಮೂಲಕ ಏನು ಇವತ್ತು ದೇಶದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ, ದೇಶವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ, ಪಾರ್ಲಿಮೆಂಟನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಸೊ ಅಂಥ ಒಂದು ಚುನಾವಣಾ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು. ಇಲ್ಲ ಅಂದರೆ ನಾಳೆ ಇದು ಅಂಬಾನಿ ರಾಜ್ಯ, ಇದು ಅದಾನಿ ರಾಜ್ಯ, ಈ ಥರ ಕಾರ್ಪೊರೇಟ್ ಕಂಪನಿಗಳೇ ಈ ರಾಜ್ಯಗಳನ್ನು, ಈ ದೇಶದ ನದಿಗಳನ್ನು, ಸಾಗರವನ್ನು, ನೈಸರ್ಗಿಕ ಸಂಪನ್ಮೂಲಗಳನ್ನು, ಸೇವಾ ವಲಯವನ್ನು ಎಲ್ಲವನ್ನು ಹಂಚಿಕೊಳ್ತಕ್ಕಂಥ ಒಂದು ಕಾಲ ಬರ್ತದೆ. ಅಂಥ ಅಪಾಯವನ್ನು ತಪ್ಪಿಸ್ಕೊಳ್ಳೋಕ್ಕೆ ನಾವು ಚುನಾವಣಾ ವಿಧಾನವನ್ನು ಬದಲಾವಣೆ ಮಾಡಿ ಪ್ರಜೆಗಳು ತನ್ನ ಪ್ರಜಾಸತ್ತೆಯನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ಇವತ್ತು ಹೊಸತು ತಿಂಗಳ ಅಂಗಳ ಬಳಗಕ್ಕೆ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಎಲ್ಲ ಹನುಮಂತನವರಿಗೆ ಧನ್ಯವಾದಗಳು. ಸರ್ ನಮಸ್ಕಾರ. ಅವರು ಹೊಸತು ಪತ್ರಿಕೆಯ ಸಮಾಲೋಚನಾ ಮಂಡಳಿ ಸದಸ್ಯರು. ಇವತ್ತು ನಮ್ಮ ಕೈಯಲ್ಲಿ ಭಾಳ ಹೊತ್ತು ಸಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ.